ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಲೇಜು ವಿದ್ಯಾಭ್ಯಾಸ. ವೆಂಕಣ್ಣಯ್ಯ FA ತರಗತಿಗೆ ಸೇರಿದ. ಇತರ ಶ್ರೀಮಂತ ಮಕ್ಕಳಂತೆ ಆತನೂ ಕಾಲೇಜು ಹಾಸ್ಟೆಲಿನಲ್ಲಿ ಊಟ ವಸತಿಗಳಿಗೆ ಏರ್ಪಾಟು ಮಾಡಿಕೊಂಡನು. ತಂದೆ ಕೇಳಿದಷ್ಟು ಹಣವನ್ನು ಕೊಡಬಲ್ಲರೆಂದು ಅವನಿಗೆ ಗೊತ್ತಿತ್ತು. ಆದರೆ ಈ ಶ್ರೀಮಂತಿಕೆ ಮಾಡಿ ಅಸ್ಥಿರವಾದದ್ದು ನಾಯ ತಲೆಮೇಲಿನ ಬುತ್ತಿಯಂತೆ ಅದು ಎಂದು ಕಣ್ಮರೆಯಾಗುವುದು. ಆದ್ದರಿಂದ ಆತನು ಆದಷ್ಟು ಹಿತಮಿತವಾಗಿಯೇ ತನ್ನ ಖರ್ಚು ವೆಚ್ಚಗಳನ್ನು ತೂಗಿಸಿಕೊಂಡು ಹೋಗುತ್ತಿದ್ದ. ಏನೇ ಆಗಲಿ, ಮಹಾರಾಜ ಕಾಲೇಜಿಗೆ ಸೇರಿದ ಮೊದಲ ವರ್ಷ ಆತನ ವಿದ್ಯಾಭ್ಯಾಸ ಜೀವನದಲ್ಲಿ ಅತ್ಯಂತ ಸುಖಮಯವಾದ ಕಾಲವೆಂದು ಹೇಳಬಹುದು. ಆತನು ಅಧ್ಯಾಪಕರ ವಿಶ್ವಾಸಕ್ಕೂ ಗೆಳೆಯರ ಸ್ನೇಹಕ್ಕೂ ಪಾತ್ರನಾಗಿ ಹಾಡುವ ಹಕ್ಕಿಯಂತೆ ಒಂದು ವರ್ಷವನ್ನು ಹಾಯಾಗಿ ಕಳೆದ. ವರ್ಷದ ಕೊನೆಯಲ್ಲಿ ಪರೀಕ್ಷೆಯಾಗುತ್ತಲೇ ಬೇಸಿಗೆ ರಜೆಯನ್ನು ಕಳೆಯಲು ಊರಿಗೆ ಹಿಂದಿರುಗಿದ. ಕಾಲೇಜಿನಲ್ಲಿ ಓದುತ್ತಿರುವ ಈ ಮಗನನ್ನು ಕಂಡು ತಾಯಿ ತಂದೆಗಳಿಗೆ ಎಲ್ಲಿಲ್ಲದ ಸಂತೋಷ. ಇಡೀ ತಾಲೂಕಿನಲ್ಲಿಯೇ ತಮ್ಮ ಮಗನಂತಹ ಮಗ ಮತ್ಯಾರಿಗೂ ಇಲ್ಲ ಎಂಬುದು ಆ ದಂಪತಿಗಳ ಹೆಮ್ಮೆ. ಅಜ್ಜಿಯ ಕಣ್ಣುಗಳಿಗಂತೂ ಅವನದೊಂದು ಹಬ್ಬ. ತಮ್ಮ ತಂಗಿಯರಿಗೆ ಈ ದೊಡ್ಡಣ್ಣ ಒಂದು ಆದರ್ಶ ಮೂರ್ತಿ. ಆತನಿಗೆ ದೊರೆತ ಆದರ ಗೌರವಗಳು ಆತನ ಅರ್ಧಾಂಗಿಗೂ ಅನ್ವಯವಾಗುತ್ತಿಲ್ಲವೇ? ಭಾಗೀರಥಮ್ಮನಿಗೆ ಒಳಗೊಳಗೆ ಸಂತೋಷದ ಸುಗ್ಗಿ. ನಾದಿನಿಯರು ಆಕೆಯನ್ನು ನಿನ್ನ ಗಂಡ ಕಾಲೇಜಿನಲ್ಲಿ ಓದಿದ್ದಾನೆ ಎಂದು ನಿನಗೆ ಬಹಳ ಜಂಬ ಎಂದು ಚುಡಾಯಿಸಿದರೆ ಆಕೆಗೆ ಆಗುತ್ತಿದ್ದ ಸಂತೋಷ ಅನಿರ್ವಚನೀಯ. ವೆಂಕಣ್ಣಯ್ಯನ ಹೆಸರು ಹೇಳಿಕೊಂಡು ದಿನಕ್ಕೊಂದು ಬಗೆಯ ಊಟ, ದಿನಕ್ಕೊಂದು ಬಗೆಯ ತಿಂಡಿ. ಇಷ್ಟೇ ಅಲ್ಲ, ಪ್ರತಿ ಶನಿವಾರ ಹನುಮಂತರಾಯನ ಗುಡಿಯಲ್ಲಿ ವಿಶೇಷ ಪೂಜೆ. ಅಲ್ಲಿಯೇ ಸಿಹಿ ಅಡುಗೆ, ಸಿಹಿ ಊಟ. ಇವೆಲ್ಲದರ ಮಧ್ಯೆ ಹನುಮಕ್ಕಜ್ಜಿಗೆ ಒಂದು ಸಣ್ಣ ಕೊರತೆ. ಮರಿಮಗ ಯಾವಾಗ ಉದಿಸಿ ತನಗೆ ಕನಕಾಭಿಷೇಕ ಮಾಡಿಸುವನೋ ಎಂಬ ಚಿಂತೆ. ಒಂದೊಂದು ಸಲ ಭಾಗೀರಥಮ್ಮನನ್ನು ಕೆಣಕಿ ಆಕ್ಷೇಪಿಸಿದ್ದು ಉಂಟು. ವೆಂಕಣ್ಣಯ್ಯ ಮತ್ತೆ ಮೈಸೂರಿಗೆ ಹಿಂದಿರುಗುವ ದಿನ ಹತ್ತಿರವಾಗುತ್ತಾ ಬಂದಂತೆ ಹನುಮಕ್ಕನವನ ಮನಸ್ಸು ಮುದುಡಿ ಹೋಗುವಂತೆ ಭಾಸವಾಗುತ್ತಿತ್ತು. ಆದರೆ ಈ ಕಾರಣಕ್ಕಾಗಿ ಆತನ ಪ್ರಯಾಣ ನಿಲ್ಲುವುದು ಸಾಧ್ಯವೇ? ನಿರ್ದಿಷ್ಟವಾದ ಒಂದು ದಿನ ಆತ ಎಲ್ಲರಿಂದ ಬೀಳ್ಕೊಂಡು ಮೈಸೂರಿಗೆ ಪ್ರಯಾಣ ಬೆಳೆಸಿದ. ಕುದುರೆ ಹೇರಿ ಚಳ್ಳಕೆರೆಗೆ ಬಂದವನು ಅಲ್ಲಿಂದ ಟಪಾಲಿನ ಜಟಕಾ ಗಾಡಿಯಲ್ಲಿ ಚಿತ್ರದುರ್ಗಕ್ಕೂ ಹೊಳಲ್ಕೆರೆಗೂ ಪ್ರಯಾಣ ಮಾಡಿ ಅಲ್ಲಿಂದ ರೈಲಿನಲ್ಲಿ ಮೈಸೂರಿಗೆ ಬಂದ. ರೈಲಿನಿಂದ ಹಿಡಿದು ಶಾಪಸನ್ನಲ್ಲಿ ಹಾಸ್ಟೆಲನ್ನು ಸೇರಿದ. ಎಂದಿನಂತೆ ಆತನ ದಿನಚರಿ ಮೊದಲಾಯಿತು. ಕಾಲೇಜಿಗೆ ಹೋಗಿ ಅಧ್ಯಾಪಕರಿಗೆಲ್ಲ ವಂದನೆ ಮಾಡಿ ಹೌ ಡು ಯು ಡೂ ಎಂದು ನಗುಮೊಗದಿಂದ ಅವರು ಪ್ರಶ್ನಿಸಿದಾಗ ಥ್ಯಾಂಕ್ ಯು ಸರ್ ಎಂದು ಹೇಳಿದ್ದಾಯಿತು. ಕಾಲ ಉರುಳಿ ವರ್ಷ ಮಧ್ಯದ ಟರ್ಮಿನಲ್ ಪರೀಕ್ಷೆ ಬಂತು. ಆಗ ನಡೆದದ್ದೊಂದು ಪುಟ್ಟ ಘಟನೆ ವೆಂಕಣ್ಣಯ್ಯನ ಬಾಳಿನಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ನಿರ್ಮಿಸಿತೆಂದು ತೋರುತ್ತದೆ. ಆತ ಮುಂದೆ ಇದೇ ಕಾಲೇಜಿನಲ್ಲಿ ಕನ್ನಡದ ಪ್ರಪ್ರಥಮ ಪ್ರಾಧ್ಯಾಪಕನಾಗಿ ನೇಮಕವಾದಾಗ ಈ ಘಟನೆಯನ್ನು ನೆನೆದು ವಿನೋದ ಮಿಶ್ರವಾದ ಬಿಸಿ ಉಸಿರನ್ನು ಹೊರಸೂಸುತ್ತಿದ್ದರು. ಇತರರೆಲ್ಲರಂತೆ ವೆಂಕಣ್ಣಯ್ಯ ಟರ್ಮಿನಲ್ ಪರೀಕ್ಷೆಗೆ ಕೂತು ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಉತ್ತರ ಬರೆದು ಬಂದ. ಗಣಿತ ಪರೀಕ್ಷೆಯ ದಿನ ಮಾತ್ರ ಆತ ಕಾಲೇಜಿಗೆ ಚಕ್ಕರ ಹೊಡೆದ. ಇದು ಅಂದಿನ ಪ್ರಾಂಶುಪಾಲರಾಗಿದ್ದ ವಿಆರ್ ಸಾಹೇಬರ ಗಮನಕ್ಕೆ ಬಂತು. ಅವರು ಗಣಿತದ ಪ್ರಾಧ್ಯಾಪಕರು ಆಗಿದ್ದರು. ಅಂದಿನ ಕಾಲದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ವಿದ್ಯಾರ್ಥಿಗಳು ಇರುತ್ತಿರಲಿಲ್ಲವಾದ್ದರಿಂದ ಗಣಿತಕ್ಕೆ ಮಾತ್ರ ಗೈರು ಹಾಜರಾದ ವೆಂಕಣ್ಣಯ್ಯ ಸಿಕ್ಕಿಬಿದ್ದ. ವಿಆರ್ ಸಾಹೇಬರಿಗೆ ಇದರಿಂದ ಉದ್ರೇಕವಾಯಿತು. ಅವನು ತಪ್ಪಿತಸ್ಥನನ್ನು ತಮ್ಮ ಕೊಠಡಿಗೆ ಕರೆಸಿಕೊಂಡು ತರಾಟೆಗೆ ತೆಗೆದುಕೊಂಡರು. ಗಣಿತಕ್ಕೆ ನೀನೇಕೆ ಗೈರು ಹಾಜರಾದೆ ಎಂದು ಅವರು ಗರ್ಜಿಸಿ ಕೇಳಿದರು. ಅವರ ಅಬ್ಬರಕ್ಕೆ ವೆಂಕಣ್ಣಯ್ಯ ತಬ್ಬಿಬ್ಬಾದ. ಆತನ ಬಾಯಿಂದ ಅಪ್ರಯತ್ನವಾಗಿಯೇ ಸತ್ಯ ಹೊರಬಿತ್ತು. ಗಣಿತ ನನ್ನ ತಲೆಗೆ ಹಿಡಿಸುವುದಿಲ್ಲ. ಕ್ಷಮಿಸಿ ಸರ್, ಪರೀಕ್ಷೆಗೆ ಕುಳಿತಿದ್ದರೂ ನಾನು ತೇರ್ಗಡೆಯಾಗುತ್ತಿರಲಿಲ್ಲ ಎಂದ. ಗಣಿತ ಕಂಡರೆ ನಿನಗೆ ಅಸಹ್ಯವೋ ಎಂಬ ಪ್ರಶ್ನೆಗೆ ಹೌದು ಸರ್, ಅದರಲ್ಲಿ ಹೃದಯವಾದದ್ದು ಏನೂ ಇಲ್ಲ ಎಂದು ಉತ್ತರಿಸಿದ. ಇದನ್ನು ಕೇಳಿ ಆ ಗಣಿತಾಧ್ಯಾಪಕನ ಪಿತ್ತ ನೆತ್ತಿಗೇರಿತು. ಕೆರಳೆ ಕೆಂಗಂಡವಾದ ವಿಆರ್ ಸಾಹೇಬ್, ಫೂಲ್, ನೀನು ಉನ್ನತ ಶಿಕ್ಷಣಕ್ಕೆ ಶುದ್ಧ ಅಯೋಗ್ಯ. ನಿನ್ನನ್ನು ಜೂನಿಯರ್ FAಗೆ ಡಿಮೋಟ್ ಮಾಡಿದ್ದೇನೆ. ಇಲ್ಲಿಂದ ಹೊರಟು ಹೋಗು ಎಂದು ಗರ್ಜಿಸಿದ. ಗಿಲಿ ಬಿಟ್ಟಿತ್ತೆಂದುಕೊಂಡ ವೆಂಕಣ್ಣಯ್ಯ
ಥ್ಯಾಂಕ್ ಯು ಸರ್ ಎಂದು ಹೇಳಿ ಅಲ್ಲಿಂದ ಹೊರಕ್ಕೆ ಬಂದ. ಕ್ಷಣಕಾಲ ಆತನಿಗೆ ಮುಂದೇನು ಮಾಡಬೇಕೆಂದು ತೋಚಲಿಲ್ಲ. ವಿಯರ್ ಸಾಹೇಬ ಕಟ್ಟುನಿಟ್ಟಾದ ಮನುಷ್ಯ. ಆತ ಮಾತಾಡಿದಂತೆ ಮಾಡುವ ಹಠವಾದಿ. ಮಹಾರಾಜ ಕಾಲೇಜಿನಲ್ಲಿ ತಾನಿನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸುವುದೆಂದರೆ ಕೊಳ್ಳಿಯಿಂದ ತಲೆ ಕೆರೆದುಕೊಂಡಂತೆಯೇ ಸರಿ. ಈಗೇನು ಮಾಡಬೇಕು? ವೆಂಕಣ್ಣಯ್ಯನಿಗೆ ತಟ್ಟನೆ ಏನೋ ಹೊಳೆದಂತಾಯಿತು. ಆತ ಮಿಂಚಿನ ವೇಗದಿಂದ ಕಾಲೇಜು ಕಚೇರಿಗೆ ಹೋಗಿ ಅಪ್ಪಣೆ ಚೀಟಿಯನ್ನು ಪಡೆದುಕೊಂಡ. ಹಾಸ್ಟೆಲ್ಲಿಗೆ ಹೋಗಿ ತಾನು ತೆರಬೇಕಾಗಿದ್ದ ಹಣವನ್ನು ಹಾಸ್ಟೆಲ್ ಕಚೇರಿಗೆ ಸಲ್ಲಿಸಿ ತನ್ನ ಹಾಸಿಗೆ, ಬಟ್ಟೆ, ಪುಸ್ತಕಗಳೊಡನೆ ರೈಲು ಹತ್ತಿ ಬಳ್ಳಾರಿಗೆ ಹೊರಟು ಬಂದ. ಅಲ್ಲಿ ಆತನ ದೂರದ ಬಂಧುವೊಬ್ಬರು ಊರಿನ ಅಡ್ಯರೆನಿಸಿದ್ದರು. ಅವರ ಸಹಾಯದಿಂದ ಅಲ್ಲಿನ ವಾಡ್ಲಾ ಕಾಲೇಜಿಗೆ ಸೇರಿ ತನ್ನ ಶಿಕ್ಷಣವನ್ನು ಮುಂದುವರೆಸಿದ. ದೊಡ್ಡ ಸುಬ್ಬಣ್ಣನವರ ಮಗ ತನ್ನ ಮನೆಯಲ್ಲಿದ್ದು ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವುದೇ ತಮಗೊಂದು ಗೌರವ ಎಂದುಕೊಂಡ ಆ ದೂರದ ಬಂದು ವೆಂಕಣ್ಣಯ್ಯನನ್ನು ತಮ್ಮ ಮನೆಯಲ್ಲಿಯೇ ಇಟ್ಟುಕೊಂಡು ಆತನ ಹಸನ ವ್ಯಸನಗಳಿಗೂ ವಿದ್ಯಾಭ್ಯಾಸಕ್ಕೂ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರು. ವೆಂಕಣ್ಣಯ್ಯ ಆ ವರ್ಷ ಪರೀಕ್ಷೆಯಲ್ಲಿ ತೇರ್ಗಡೆಯಾದದ್ದು ಮಾತ್ರವೇ ಅಲ್ಲ, ಆ ಕಾಲದಲ್ಲಿ ವಾಡಿಕೆಯಲ್ಲಿದ್ದ ಬೈಬಲ್ ಪರೀಕ್ಷೆಗೆ ಕುಳಿತು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿದ. ವಾಡ್ಲಾ ಕಾಲೇಜಿನ ಪ್ರಾಂಶುಪಾಲರು ವೆಂಕಣ್ಣಯ್ಯನನ್ನು ಕರೆಸಿ ಕೈಕುಲುಕಿ ಕಾಫಿ ಇತ್ತು ಬೈಬಲಿನ 2 ಸುಂದರ ಸಂಪುಟಗಳನ್ನು ಆತನ ಕೈಯಲ್ಲಿಟ್ಟರು. ಆತನನ್ನು ಬೀಳ್ಕೊಡುತ್ತಾ ಪ್ರಾಂಶುಪಾಲರು ನಿಮ್ಮ ಭವಿಷ್ಯ ಭವ್ಯವಾಗಲಿ ಎಂದು ಅರಸಿ ಹಾರೈಸಿದರು. ಪರೀಕ್ಷೆಯಾಗುತ್ತಲೇ ವೆಂಕಣ್ಣಯ್ಯ ಊರಿಗೆ ಹಿಂದಿರುಗಿ ಬಂದ. ಆ ವೇಳೆಗೆ ಸುಬ್ಬಣ್ಣನವರ ಮನೆ ಪುರಂದರದಾಸನ ಮನೆಯಂತಾಗಿತ್ತು. ಸುಬ್ಬಣ್ಣನವರ ಜೀವನದಲ್ಲಿ ಸುಖ ಸಮೃದ್ಧಿಗಳ ಅಧ್ಯಾಯ ಸುದೀರ್ಘವಾಗಿರುವುದಿಲ್ಲ. ಕಷ್ಟ ಕಾರ್ಪಣ್ಯಗಳ ಅಧ್ಯಾಯವೇ ಸುದೀರ್ಘವಾಗಿ ಬೆಳೆದುಕೊಂಡು ಹೋಗುತ್ತದೆ. ಕನಕಾಭಿಷೇಕಕ್ಕಾಗಿ ಕಾದು ಕುಳಿತಿದ್ದ ಹನುಮಕ್ಕಮ್ಮನಿಗೆ ಯಮರಾಜನಿಂದ ಕರೆ ಬಂದಿತು. ಭಾಗೀರಥಮ್ಮ ಗರ್ಭಿಣಿಯಾಗಿದ್ದಾಳೆ, 6 ತಿಂಗಳು ಕಾಯಪ್ಪ. ಅಜ್ಜಿ ಬೇಡಿಕೊಂಡ ಮಾತ್ರಕ್ಕೆ ಯಮನಿಗೆ ಕರುಣೆ ಹುಟ್ಟಿತೆ. ಯಮಸ್ಯ ಕರುಣಾನಾಸ್ತಿ. ಅವನು ಹಗ್ಗವನ್ನು ಬೀಸಿ ಆಕೆಯ ಕೊರಳಿಗೆ ಹಾಕಿದ. ಬಲವಂತ ಮಾಡಿ ಎಳೆದುಕೊಂಡೇ ಹೋದ. ಸುಬ್ಬಣ್ಣನವರು ಶ್ರೀರಾಮನಂತೆ ಪಿತೃಭಕ್ತಿ ಪಾರಾಯಣನಾಗಿರಲು ಸಾಧ್ಯವಿರಲಿಲ್ಲ. ಅವರು ಮಾತೃಭಕ್ತಿ ಪಾರಾಯಣರಾಗಿದ್ದರು. ಆಕೆಯ ಸದ್ಗತಿಗಾಗಿ ಕರ್ಮಕ್ಕೆ ಸ್ವಲ್ಪವೂ ಲೋಪವಿಲ್ಲದಂತೆ ಪುರೋಹಿತರ ಮನಸ್ಸು ತೃಪ್ತಿಯಾಗುವಂತೆ ಭೂದಾನ, ಗೋದಾನ, ಸುವರ್ಣದಾನ, ಇನ್ನು ಏನೇನೋ 16 ದಾನಗಳನ್ನು ಮಾಡಿದರು. ಯಥೇಚ್ಛವಾಗಿ ಅನ್ನದಾನ ಮಾಡಿದರು. ಇದರ ಫಲವಾಗಿ ಸಾಲದ ಭಾರ ಮತ್ತಷ್ಟು ವೃದ್ಧಿಯಾಯಿತು. ಈ ಸನ್ನಿವೇಶದಲ್ಲಿ ಮುಂದೇನು ಎಂಬ ಪ್ರಶ್ನಾರ್ಥಕ ಚಿಹ್ನೆ ಅವರ ಕಣ್ಣ ಮುಂದೆ ಎದ್ದು ನಿಂತಿತು. ಆದರೆ ಆ ಚಿಂತೆ ಬಹುಬೇಗ ಕಣ್ಮರೆಯಾಯಿತು. ರಾಮನುಣ್ಣಾಡು ಎಂಬ ಮಂತ್ರ ಅವರ ಮನಸ್ಸಿನ ಶಾಂತಿಯನ್ನು ಸ್ಥಿರಗೊಳಿಸಿತು. ನಂಬಿ ಕೆಟ್ಟವರಿಲ್ಲವೋ ಎಂದು ದಾಸರು ಹಾಡಿದ್ದಾರೆ. ಸುಬ್ಬಣ್ಣನವರು ಶ್ರೀರಾಮನನ್ನು ನಂಬಿದವರು. ಆ ಶ್ರೀರಾಮ ಅವರನ್ನು ಕೈಬಿಡುವುದಕ್ಕಾಗುತ್ತದೆಯೇ? ಅವರ ಸಮಸ್ಯೆಯನ್ನು ಆತ ಸುಲಭವಾಗಿಯೇ ನಿವಾರಿಸಿದ. ಸುಬ್ಬಣ್ಣನವರ ತಮ್ಮ ಶ್ರೀನಿವಾಸರಾಯನಿಗೆ ವೆಂಕಣ್ಣಯ್ಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದುದು ಗೊತ್ತಾಯಿತು. ತಕ್ಷಣವೇ ಅವರು ಮೈದುಂಬಿದ ವೀರಭದ್ರನಂತೆ ತಳುಕಿಗೆ ಧಾವಿಸಿ ಬಂದರು. ಅಣ್ಣನ ಆರ್ಥಿಕ ದುಸ್ಥಿತಿಗೆ ಆತನಿಗೆ ಗೊತ್ತಿತ್ತು. ಆದ್ದರಿಂದ ಹೆಚ್ಚು ವಿವಾದಕ್ಕೆ ಆಸ್ಪದವನ್ನೇ ಕೊಡದೆ, ಅಣ್ಣ, ಪುಟ್ಟನನ್ನು ಮುಂದಕ್ಕೆ ಓದಿಸುವುದು ಹೇಗೆ ಎಂದು ನೀನೇನು ಚಿಂತೆ ಮಾಡುತ್ತಾ ಕುಳಿತುಕೊಳ್ಳಬೇಡ. ಇನ್ನು ಮುಂದೆ ಆ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ನೀನು ಅವನ ದಾರಿಗೆ ಅಡ್ಡ ಬರದಿದ್ದರೆ ಸಾಕು. ಮುಕ್ತ ಮನಸ್ಸಿನಿಂದ ಅವನನ್ನು ಕಳಿಸಿಕೊಟ್ಟರೆ ಸಾಕು. ನಿನ್ನ ಸಂಸಾರ ತಾಪತ್ರೆಗಳು ಮುಂದೆ ಮಾಡಿ ಅವನನ್ನು ನೌಕರಿಗೆ ಸೇರಿಸುವ ಅನ್ಯಾಯಕ್ಕೆ ಕೈ ಹಾಕಬೇಡ ಎಂದರು. ಅವರ ಮಾತನ್ನು ಕೇಳಿದ ಲಕ್ಷ್ಮೀದೇವಮ್ಮ, ಸೀನಣ್ಣ, ನಮ್ಮ ತಾಪತ್ರೆಗಳನ್ನು 1000 ಇರಲಿ. ಜೀವನದಲ್ಲಿ ಈಗ ತಾನೇ ಕಣ್ತೆರೆಯುತ್ತಿರುವ ಪುಟ್ಟನಿಗೇಕೆ ಅವುಗಳ ಚಿಂತೆ? ನಾನು ಹೇಗೋ ಮಾಡಿ ಸಂಸಾರಕ್ಕೆ ಹಿಟ್ಟನ್ನು ಗಂಜಿಯನ್ನು ಒದಗಿಸುತ್ತೇನೆ. ಪುಟ್ಟ ಮುಂದಕ್ಕೆ ಓದಲಿ ಎಂದಳು. ಸುಬ್ಬಣ್ಣನವರಿಗೆ ತಾನೇ ಮಗ ಮುಂದಕ್ಕೆ ಓದುವುದು ಬೇಡವೇ? ಅವರು ವೆಂಕಣ್ಣಯ್ಯನನ್ನು ಒಂದು ಮಾತು ಕೇಳಿರಪ್ಪ, ಅವನು ಹೇಗೆ ಹೇಳಿದರೆ ಹಾಗೆ ಮಾಡೋಣ ಎಂದರು. ವೆಂಕಣ್ಣಯ್ಯ ಏನು ಹೇಳುತ್ತಾನೆ?
ನೀವೆಲ್ಲ ಹೇಗೆ ಹೇಳಿದರೆ ಹಾಗೆ ಎಂದು ಬಿಟ್ಟ. ಹೀಗೆ ಪುಟ್ಟನ ಓದು ಮುಂದುವರಿಯಬೇಕೆಂದು ನಿಶ್ಚಯವಾಯಿತು. ವೆಂಕಣ್ಣಯ್ಯ ಚಿಕ್ಕಪ್ಪನಿಂದ ಪ್ರಯಾಣದ ಭತ್ಯವನ್ನು ಪಡೆದು ಮೈಸೂರಿಗೆ ಬಂದ. ಚಿಕ್ಕಪ್ಪ ಪ್ರತಿ ತಿಂಗಳು ಕಳಿಸುವನೆಂದು ಭರವಸೆ ಇತ್ತಿದ್ದ 10 ರೂಪಾಯಿಗಳಲ್ಲಿ ಅವನ ಜೀವನ ನಿರ್ವಹಣೆಯಾಗಬೇಕಿತ್ತು. ಊಟ ತಿಂಡಿಗಾಗಿ ಹೋಟೆಲ್ಲಿಗೆ 7 ರೂಪಾಯಿ ಖರ್ಚಾಗಿ ಹೋದರೆ ಉಳಿದ 3 ರೂಪಾಯಿಗಳಲ್ಲಿ ಕೊಠಡಿಗೆ ಬಾಡಿಗೆಯಿಂದ ಹಿಡಿದು ವಾರಕ್ಕೊಮ್ಮೆ ಆಗಬೇಕಾದ ಮುಖಕ್ಷೌರದವರೆಗೆ ಎಲ್ಲಾ ಖರ್ಚನ್ನು ತೂಗಿಸಿಕೊಂಡು ಹೋಗಬೇಕಾಗಿತ್ತು. ಕಡೆಯ ಪಕ್ಷ 12 ರೂಪಾಯಿಗಳ ಆದಾಯವಾದರೂ ಇದ್ದಿದ್ದರೆ. ಆದರೆ ಆ ಚಿಕ್ಕಪ್ಪ ತನಗೆ ಬರುತ್ತಿದ್ದ 25 ರೂಪಾಯಿಗಳಲ್ಲಿ ಹೆಂಡತಿ ಮಕ್ಕಳ ಸಂಸಾರವನ್ನೆಲ್ಲ ನಡೆಸಿಕೊಂಡು ಅಷ್ಟನ್ನು ಕಳಿಸುತ್ತಿದ್ದುದೇ ಮಹಾ ಕಷ್ಟವಾಗುತ್ತಿತ್ತು. ವೆಂಕಣ್ಣಯ್ಯನಿಗೆ ಇತರರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವಷ್ಟು ವಿವೇಕವಿತ್ತು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂದುಕೊಂಡ. ಈ ಸಂದಿಗ್ಧ ಸ್ಥಿತಿಯಲ್ಲಿ ಆತನ ಮಿತ್ರರು ಆತನಿಗೆ ನೆರವಾದರು. ವೆಂಕಣ್ಣಯ್ಯನಿಗೆ ಹಣದ ಅಭಾವವಿದ್ದರೂ ಗುಣದ ಅಭಾವವಿರಲಿಲ್ಲ. ಆದ್ದರಿಂದ ಆತನ ಶ್ರೀಮಂತ ಗೆಳೆಯರು ಆತನನ್ನು ತಮ್ಮ ಕೊಠಡಿಯಲ್ಲಿ ಇಟ್ಟುಕೊಳ್ಳಲು ತಾನೆಂದು ಮುಂದಾದರು. ಇದರಿಂದ ವಸತಿಯ ದೊಡ್ಡ ಸಮಸ್ಯೆಯೊಂದು ನಿವಾರಣೆಯಾದಂತಾಯಿತು. ನೆಲೆಸಲು ಆಶ್ರಯವಿತ್ತವನೇ ಪಠ್ಯಪುಸ್ತಕಗಳ ಸಮಸ್ಯೆಯನ್ನು ಬಗೆಹರಿಸಿದ. ತನ್ನ ಮನೆಯವರೆಲ್ಲರ ಪ್ರೇಮ ಪುತ್ಥಳಿಯಾಗಿದ್ದ ಪುಟ್ಟ ಈಗ ಪರಪುಟ್ಟನಾಗಿದ್ದ. ಅಂದು ಆತನ ಕಾಲೇಜಿನಲ್ಲಿಯೇ ಓದುತ್ತಿದ್ದ ಶ್ರೀ A.R. ಕೃಷ್ಣಶಾಸ್ತ್ರಿಯವರು ವೆಂಕಣ್ಣಯ್ಯನ ಆ ಜೀವನವನ್ನು ಕಣ್ಣಾರೆ ಕಂಡಿದ್ದು ಅದನ್ನು ಹೀಗೆ ವರ್ಣಿಸುತ್ತಾರೆ. ಆ ಕಾಲದಲ್ಲಿ ವೆಂಕಣ್ಣಯ್ಯನ ಆರೋಗ್ಯ ಅಷ್ಟೇನು ಸಮರ್ಪಕವಾಗಿರಲಿಲ್ಲವಂತೆ. ಆದರೂ ವೆಂಕಣ್ಣಯ್ಯ ತನ್ನ ಅನಾರೋಗ್ಯವನ್ನು ಅಷ್ಟಾಗಿ ತಲೆಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ. ಆತ ಅನಾಸಕ್ತನಾದರೂ ಆತನ ಸೌಜನ್ಯ ಸಜ್ಜನಿಕೆಗಳಿಗೆ ಮಾರು ಹೋಗಿದ್ದ ಗೆಳೆಯರು ಸುಮ್ಮನಿದ್ದಾರೆಯೇ? ಗೆಳೆಯರು ಆಗಿರಲಿ, ಹೋಟೆಲಿನ ಮಾಲೀಕನಿಂದ ಹಿಡಿದು ಮುಸರೆ ತಿಕ್ಕುವ ಆಳಿನವರೆಗೂ ಎಲ್ಲರಿಗೂ ಆತನಲ್ಲಿ ಪ್ರೀತಿ, ಆದರ, ಗೌರವ. ಹೋಟೆಲಿನ ಅಡಿಗೆಯವನು ವೆಂಕಣ್ಣಯ್ಯನ ಆರಾಧಕನಾಗಿದ್ದ. ಅವನು ಆತನಿಗೆ ಒಂದು ಮಿಳ್ಳೆ ತುಪ್ಪವನ್ನು ಹೆಚ್ಚಾಗಿ ಹಾಕಿ ಗಟ್ಟಿ ಮೊಸರನ್ನು ಗುಟ್ಟಾಗಿ ಬಡಿಸುತ್ತಿದ್ದ. ಕುಡಿಯಲು ದಂಡಿಯಾಗಿ ಮಜ್ಜಿಗೆ ಕೊಡುತ್ತಿದ್ದ. ವಾರಕ್ಕೊಮ್ಮೆ ಬಲವಂತವಾಗಿ ಎಣ್ಣೆ ಮಜ್ಜನ ಮಾಡಿಸುತ್ತಿದ್ದ. ಇಂತಹ ಪ್ರೇಮವನ್ನು ಕೊಂಡುಕೊಳ್ಳಲು ಸಾಧ್ಯವೇ? ಹಣ ಕೊಟ್ಟರೆ ಪ್ರೇಮ ಹುಕ್ಕುತ್ತದೆಯೇ? ವೆಂಕಣ್ಣಯ್ಯ ಉಳಿದದ್ದನ್ನೆಲ್ಲ ಹೇಗಾದರೂ ಹೊಂದಿಸಿಕೊಂಡು ಹೋದನು. ಆದರೆ ತಿಂಗಳು ತೆರಬೇಕಾದ ಕಾಲೇಜು ಶುಲ್ಕಕ್ಕೆ ಏನು ಮಾಡುವುದು? ಶುಲ್ಕದಿಂದ ವಿನಾಯಿತಿ ಬೇಕಾದರೆ ಪ್ರಾಂಶುಪಾಲರನ್ನು ಕಾಣಬೇಕು. ಹಿಂದೆ ಆ ಮಹಾನುಭಾವ ತಾಳಿದ್ದ ರುದ್ರ ರೂಪವನ್ನು ನೆನೆಸಿಕೊಂಡರೆ ವೆಂಕಣ್ಣಯ್ಯನ ಕೈಕಾಲುಗಳು ನಡುಗುತ್ತವೆ. ಆದರೆ ಈಗ ಹೆದರಿ ಸುಮ್ಮನೆ ಕುಳಿತುಕೊಳ್ಳುವಂತಿಲ್ಲ. ಆತನನ್ನು ಕಾಣುವುದು ಅನಿವಾರ್ಯ. ವೆಂಕಣ್ಣಯ್ಯ ಜೀವವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಅವರನ್ನು ಕಾಣಲು ಹೋದ. ಅತ್ಯಂತ ನಮ್ರವಾಗಿ ಇಂದಿನ ತನ್ನ ಸ್ಥಿತಿಗತಿಯನ್ನೆಲ್ಲ ಅವರಿಗೆ ಅರಿಕೆ ಮಾಡಿಕೊಂಡ. ಆತನ ವಿನಯ, ಅದಕ್ಕೂ ಹೆಚ್ಚಾಗಿ ಅಸ್ಫಲಿತವಾದ ಆತನ ಇಂಗ್ಲಿಷ್ ವಾಣಿಯನ್ನು ಕೇಳಿ ವಿಹರ್ ಸಾಹೇಬನ ಮನಸ್ಸು ಪ್ರಸನ್ನವಾಯಿತು. ಪರೀಕ್ಷೆಗೆ ಚಕ್ಕರ್ ಹೊಡೆಯುವ ಅಭ್ಯಾಸ ಬಿಟ್ಟಿರುವೆ ತಾನೆ ಎಂದು ಹಂಗಿಸಿ ಮುಗುಳ್ನಗುತ್ತಾ, ಆಯಿತು, ನಿನಗೆ ಅರ್ಧ ಶುಲ್ಕವನ್ನು ಮನ್ನಾ ಮಾಡಿದ್ದೇನೆ, ಹೋಗು ಎಂದರು. ವೆಂಕಣ್ಣಯ್ಯ ಅವರಿಗೆ ವಂದನೆಯನ್ನು ಸಲ್ಲಿಸಿ ಹೊರಗೆ ಬಂದವನೇ ನೇರವಾಗಿ ಇತಿಹಾಸದ ಪ್ರಾಧ್ಯಾಪಕ ಡನ್ಹ್ಯಾಮ್ ಸಾಹೇಬರ ಬಳಿಗೆ ಹೋದ. ಅವರ ಮುಂದೆ ತನ್ನ ಹಿಂದಿನ ದುಸ್ಥಿತಿಯನ್ನು ವಿವರಿಸಿ ಹೇಳಿದ. ಪ್ರಾಂಶುಪಾಲರು ದಯಪಾಲಿಸಿದ ಧರ್ಮ ವಿನಾಯಿತಿಯ ವಿಷಯವನ್ನು ತಿಳಿಸಿದ. ಆತನ ಕಥೆಯನ್ನು ಕೇಳಿ ಮರುಕಗೊಂಡ ಡನ್ಹ್ಯಾಮ್ ಸಾಹೇಬರು ಶಿಷ್ಯನನ್ನು ಉಚಿತ ವಚನಗಳಿಂದ ಸಮಾಧಾನಪಡಿಸಿದರು. ಆತನಿಗೆ ಈ ಶಿಷ್ಯನಲ್ಲಿ ಅಪಾರವಾದ ಮಮತೆ. ಈ ಶಿಷ್ಯ ತುಂಬಾ ಪ್ರಭಾವಶಾಲಿ, ಆದರೆ ಬೂದಿ ಮುಚ್ಚಿದ ಕೆಂಡ ಎಂಬುದು ಆತನಿಗೆ ಗೊತ್ತಿತ್ತು. ಅವರು ವಿಯರ್ ಸಾಹೇಬರೊಡನೆ ಸಾಕಷ್ಟು ಹೋರಾಟ ನಡೆಸಿ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಸಿದರು. ವೆಂಕಣ್ಣಯ್ಯ ತರಗತಿಯಲ್ಲಿ ನಡೆಯುತ್ತಿದ್ದ ಪಾಠವನ್ನು ಏಕಾಗ್ರಚಿತ್ತದಿಂದ ಕೇಳುವನು. ಅದನ್ನೇ ಮತ್ತೆ ಪಠ್ಯಪುಸ್ತಕದಲ್ಲಿ ಓದಬೇಕೆಂದರೆ ಬೇಸರ. ಆತನಿಗೆ ಸಾಹಿತ್ಯದಲ್ಲಿ ಅಭಿರುಚಿ, ತತ್ವಶಾಸ್ತ್ರವೆಂದರೆ ಪಂಚಪ್ರಾಣ. ಆದ್ದರಿಂದ ಆತ ಜಗತ್ತಿನ ಮಹಾಕವಿ ಕಾವ್ಯಗಳನ್ನು ಓದುವುದರಲ್ಲಿ ಸದಾ ಮಗ್ನರಾಗಿರುತ್ತಿದ್ದ. ಆಧ್ಯಾತ್ಮದಲ್ಲಿ ಅಪಾರವಾದ ಒಲವಿದ್ದುದರಿಂದ ಪ್ರಾಚ್ಯ, ಪಾಶ್ಚಾತ್ಯ ತತ್ವಶಾಸ್ತ್ರ ಗ್ರಂಥಗಳನ್ನು ಅತ್ಯಂತ ಆಸಕ್ತಿಯಿಂದ ಓದಿ ತನ್ನ ಜ್ಞಾನ ಭಂಡಾರವನ್ನು ಶ್ರೀಮಂತಗೊಳಿಸಿಕೊಳ್ಳುತ್ತಿದ್ದ. ಪಠ್ಯಪುಸ್ತಕಗಳ ವಿಚಾರದಲ್ಲಿ ಮಾತ್ರ ಯಾವಾಗಿನಾಟ ಮೊದಲಾಟ ಎಂಬಂತೆ ಸಹಪಾಠಿಗಳು ಗಟ್ಟಿಯಾಗಿ ಓದುವಂತೆ ಪ್ರಾರ್ಥಿಸಿಕೊಂಡು ಅವರು ಓದುವುದನ್ನು ಕೇಳಿ
ಅಷ್ಟರಿಂದಲೇ ತೃಪ್ತನಾಗುವನು. ಇದರ ಫಲವಾಗಿಯೋ ಏನೋ ಆತ ಎಂದು ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಗಿಟ್ಟಿಸಲಿಲ್ಲ. ಆತ ಅದನ್ನು ಬಯಸಲಿಲ್ಲ. ಅದು ಬರಲಿಲ್ಲವೆಂದು ವ್ಯಥೆ ಪಡಲೂ ಇಲ್ಲ. ಆತ ಎಂದು ಯಾವ ಪರೀಕ್ಷೆಯಲ್ಲೂ ನಪಾಸಾಗಲೂ ಇಲ್ಲ. ಬಾಲ್ಯದಿಂದಲೂ ವೆಂಕಣ್ಣಯ್ಯನಿಗೆ ಆಟ ಪಾಠಗಳ ಗೀಳು ಹತ್ತಲಿಲ್ಲ. ತನ್ನ ಗೆಳೆಯರು ಆಟದ ಮೈದಾನದಲ್ಲಿ ಮೈಮರೆತಿರುವಾಗ ವೆಂಕಣ್ಣಯ್ಯ ಯಾವುದೋ ಒಂದು ಮಹಾಕಾವ್ಯವನ್ನು ಓದುವುದರಲ್ಲಿ ಮಗ್ನನಾಗಿರುವನು. ಪಠ್ಯೇತರ ಚಟುವಟಿಕೆಗಳಿಗೂ ಆತನಿಗೂ ಬಹುದೂರ. ಬಹುಮಾನ ತರುವ ಸ್ಪರ್ಧೆಗಳಾದರಂತೂ ಆತನ ಪಾಲಿಗೆ ಎಣ್ಣೆ ಸೀಗೆಕಾಯಿ. ಇದು ಆತನ ಸ್ವಭಾವ. ಆತನ ಇಡೀ ವಿದ್ಯಾರ್ಥಿ ಜೀವನದಲ್ಲಿ ಒಮ್ಮೆ ಮಾತ್ರ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರಂತೆ. ಅದು ತನ್ನ ಪ್ರಿಯ ಅಧ್ಯಾಪಕರಾದ ಡನ್ಹ್ಯಾಮ್ ಸಾಹೇಬರ ಬಲವಂತಕ್ಕೆ. ಕಾಲೇಜಿನ ಇತಿಹಾಸ ಸಂಘದ ವಾರ್ಷಿಕೋತ್ಸವ ನಡೆಯುತ್ತಿತ್ತು. ಒಂದು ದೊಡ್ಡ ಮೇಜಿನ ಮೇಲೆ ನೂರಾರು ಬೇರೆ ಬೇರೆ ಸಣ್ಣ ಪುಟ್ಟ ಸಾಮಾನುಗಳನ್ನು ಹರಡಿ ಅವುಗಳ ಮೇಲೆ ಒಂದು ಬಟ್ಟೆಯನ್ನು ಹೊದಿಸಿದೆ. ಒಂದು ಕ್ಷಣ ಮಾತ್ರ ಆ ಹೊದಿಕೆಯನ್ನು ತೆಗೆದು ಮತ್ತೆ ಅದನ್ನು ಮುಚ್ಚಿಬಿಡುವರು. ಅಷ್ಟರಲ್ಲಿ ಅಲ್ಲಿ ನೋಡಿದ ಸಾಮಾನುಗಳನ್ನು ಜ್ಞಾಪಕವಿಟ್ಟುಕೊಂಡು ಒಂದು ಕಾಗದದ ಮೇಲೆ ಅವುಗಳ ಹೆಸರನ್ನು ಬರೆಯಬೇಕು. ಗೆಳೆಯರ ಬಲವಂತದಿಂದ ಇದನ್ನು ನೋಡಲು ಬಂದ ವೆಂಕಣ್ಣಯ್ಯನನ್ನು ಆ ಸ್ಪರ್ಧೆಗೆ ಸೇರುವಂತೆ ಡನ್ಹ್ಯಾಮ್ ಸಾಹೇಬರು ಅಪ್ಪಣೆ ಮಾಡಿದರು. ವೆಂಕಣ್ಣಯ್ಯ ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಬ್ಯಾಸ್ಟೆಲ್ನ ಜಾನ್ಸನ್ ಜೀವನ ಚರಿತ್ರೆ 2 ಸುಂದರ ಸಂಪುಟಗಳನ್ನು ಬಹುಮಾನವಾಗಿ ಪಡೆದನಂತೆ. ವೆಂಕಣ್ಣಯ್ಯವರು ಮುಂದೆ ಪ್ರಾಧ್ಯಾಪಕರಾದ ಮೇಲೆ ಒಂದೇ ಒಂದು ಸಲ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಯಿತು. ಶ್ರೀ A.R. ಕೃಷ್ಣಶಾಸ್ತ್ರಿಗಳು ಇದನ್ನು ಕುರಿತು ಹೀಗೆ ಬರೆಯುತ್ತಾರೆ. ಈಚೆಗೆ ಎಂದರೆ ಬಹುಶಃ 1937ರಲ್ಲಿ ಮಹಾರಾಣಿ ಕಾಲೇಜಿನಲ್ಲಿ ಜರುಗಿದ ಒಂದು ಸಂತೋಷ ಕೂಟದಲ್ಲಿ ಒಂದು ವಿನೋದವಾದ ಸ್ಪರ್ಧೆ ಏರ್ಪಟ್ಟಾಗಿತ್ತು. ಎದುರಿಗೆ ಬೋರ್ಡಿನ ಮೇಲೆ ಒಂದು ಹಂದಿಯನ್ನು ಬರೆದಿತ್ತು. ಅದಕ್ಕೆ ಬಾಲ ಮಾತ್ರ ಇರಲಿಲ್ಲ. ಸ್ಪರ್ಧಿಗಳು ಚೆನ್ನಾಗಿ ಕಣ್ಣು ಕಟ್ಟಿಸಿಕೊಂಡು ಹೋಗಿ ಅದರ ಬಾಲವನ್ನು ಸರಿಯಾದ ಸ್ಥಾನದಲ್ಲಿ ಸೀಮೆ ಸುಣ್ಣದಿಂದ ಬರೆದು ಬರಬೇಕಾಗಿತ್ತು. ಪ್ರತಿಯೊಬ್ಬರು ಇದೇನು ಕಷ್ಟ ಎಂದು ಧೈರ್ಯದಿಂದ ಎದ್ದು ಹೋಗಿ ತಲೆಯ ಮೇಲೋ ಹೊಟ್ಟೆಯ ಕೆಳಗೋ ಕಾಲಿಗೆ ಅಡ್ಡವಾಗಿಯೋ ಬಾಲ ಬರೆಯುವುದು. ಅದನ್ನು ನೋಡಿ ಎಲ್ಲರೂ ನಗುವುದು. ಹೀಗೆಯೇ ನಡೆಯಿತು. ವೆಂಕಣ್ಣಯ್ಯನವರು ಸ್ನೇಹಿತರ ನಿರ್ಬಂಧಕ್ಕೆ ಎದ್ದು ಹೋಗಿ ಸ್ಪರ್ಧೆಯಲ್ಲಿ ಜಯಶಾಲಿಗಳಾದರು. ಅವರಿಗೆ ಬಂತು. ವೆಂಕಣ್ಣಯ್ಯನವರು ಹಂದಿಯ ಬಾಲ ಎಳೆದು ಬೆಳ್ಳಿಯ ಹಕ್ಕಿಯನ್ನು ಸಂಪಾದಿಸಿದರು ಎಂಬುದು ಕೆಲವು ಕಾಲದವರೆಗೆ ಟಮ್ ಟಮ್ ಟಹ ಎಂಬಂತೆ ಇದನ್ನೆಲ್ಲ ತಿಳಿದವರಿಗೆ ಒಂದು ಸಮಸ್ಯೆಯಾಗಿತ್ತು. ಇದನ್ನೆಲ್ಲ ತಿಳಿಯದವರಿಗೆ ಒಂದು ಸಮಸ್ಯೆಯಾಗಿತ್ತು. ವೆಂಕಣ್ಣಯ್ಯ BA ಪರೀಕ್ಷೆ ಮುಗಿಯುತ್ತಲೇ ಹುಟ್ಟಿದೂರಿಗೆ ಹಿಂತಿರುಗಿದ. ಆತನ ಆಗಮನದಿಂದ ಮನೆಯವರಿಗೆಲ್ಲ ಸಂತೋಷವಾಯಿತು. ಈ ಸಾಧಾರಣಕ್ಕೆ ಅಸಾಧಾರಣವನ್ನು ತುಂಬುತ್ತಿದ್ದ ಮುದಿ ಜೀವ ಹನುಮಕ್ಕಮ್ಮ ಈಗ ಕಣ್ಮರೆಯಾಗಿ ಹೋಗಿದ್ದಾಳೆ. ವೆಂಕಣ್ಣಯ್ಯನಂತೆಯೇ ಮನೆಯವರೆಲ್ಲರಿಗೂ ಈ ಸನ್ನಿವೇಶದಲ್ಲಿ ಆಕೆಯ ಜ್ಞಾಪಕ ಬಂತು. ಗಂಡು ಮಕ್ಕಳು ನಿಟ್ಟೀಸು ಬಿಟ್ಟರೆ ಹೆಣ್ಣು ಮಕ್ಕಳು ಕಣ್ಣೀರು ಸುರಿಸಿದರು. ಸುಬ್ಬಣ್ಣನವರು ಹುಟ್ಟುವುದು ಎಷ್ಟು ಸತ್ಯವೋ ಸಾಯುವುದು ಅಷ್ಟೇ ಸತ್ಯ ಎಂದು ಹೇಳಿ ಎಲ್ಲರನ್ನು ಸಮಾಧಾನಪಡಿಸಿದರು. ಬೇಸಿಗೆಯ ರಜಾ ಮುಗಿಯುವಷ್ಟರಲ್ಲಿ ಮೈಸೂರಿನ ಮಿತ್ರರಿಂದ ವೆಂಕಣ್ಣಯ್ಯನಿಗೆ ತಂತಿ ಸಮಾಚಾರ ಬಂತು. ನೀನು BA ಪರೀಕ್ಷೆಯಲ್ಲಿ ತೇರ್ಗಡೆಯಾದೆ ಎಂದು. ಈ ಫಲಿತಾಂಶ ತಳುಕನ್ನು ಮುಟ್ಟಿದಾಗ ಅಲ್ಲಿ ಕಂಡುಬಂದ ಸಂತೋಷ ಸಂಭ್ರಮಗಳು ಆ ಊರಿನ ಇತಿಹಾಸದಲ್ಲಿಯೇ ನಾ ಭವತೋ ನಾ ಭವಿಷ್ಯತ್ತಿ. ಇದನ್ನು ಕುರಿತು ಪ್ರಾಧ್ಯಾಪಕ ವೆಂಕಣ್ಣಯ್ಯ ಎಂಬ ಪುಸ್ತಕದಲ್ಲಿ ಹೀಗೆ ಬರೆದಿದೆ. ತಳುಕಿನ ಜನರಿಗೆಲ್ಲ ಅದೊಂದು ಐತಿಹಾಸಿಕ ಘಟನೆ. ನಮ್ಮ ವೆಂಕಣ್ಣಯ್ಯ 4 ತೋಳಿನ ಅಂಗಿ ಹಾಕಿಕೊಳ್ಳುತ್ತಾನೆ, ಅಮಲ್ದಾರರಾಗುತ್ತಾನೆ, ಯಾರಿಗೆ ಗೊತ್ತು ಡೆಪ್ಯೂಟಿ ಕಮಿಷನರ್ ಆಗಬಹುದು ಎಂದು ಹೇಳಿಕೊಂಡು ಊರ ಜನರೆಲ್ಲ ನಲಿದು ನರ್ತಿಸಿದರು. ಎಕ್ಸೈಸ್ ಇನ್ಸ್ಪೆಕ್ಟರ್ ಶಿವರಾಮಯ್ಯ ಚಳ್ಳಕೆರೆಯಿಂದ 10 ಮಣ ಸಕ್ಕರೆಯನ್ನು ತರಿಸಿ ಊರಿಗೆಲ್ಲ ಗಾಡಿಯಲ್ಲಿ ಹಂಚಿಸಿದರು. ಗೌಡ ಶಾನುಭೋಗರು ಊರಿನವರೆಲ್ಲ ಹಬ್ಬವನ್ನು ಆಚರಿಸಬೇಕೆಂದು ಡಂಗೂರ ಹೊಡೆಸಿದರು. ಚಿಪ್ಪಿಗರ ವೀರಣ್ಣ ಹೊಸ ಮಲ್ಲು ಪಂಚೆಗಳನ್ನು ವೆಂಕಣ್ಣಯ್ಯನಿಗೆ ಹುಡಲು ತಂದು ಕೊಟ್ಟ. ಶೇಕದಾರರು ಆತನಿಗೆ ಹೂಮಾಲೆಯನ್ನು ಹಾಕಿ ಗೌರವಿಸಿದರು. ತಂದೆ ದೊಡ್ಡ ಸುಬ್ಬಣ್ಣನವರು ಹೊಸಹಳ್ಳಿಯ ಹನುಮಪ್ಪನಿಗೆ ಎಣ್ಣೆ ಮಜ್ಜನ ಎಲೆ ಪೂಜೆಗಳನ್ನು ಮಾಡಿಸಿದರು. ಲಕ್ಷ್ಮೀ ದೇವಮ್ಮ ಮಗನಿಗೆ ನೀರೆರೆದು ಓಕುಳಿಯನ್ನು ಹಿಡಿ ತೆಗೆದು ಹಾಕಿದಳು. ಹೆಂಡತಿ ಭಾಗೀರಥಮ್ಮ ಸರ್ವಾಲಂಕೃತಳಾಗಿ ಹೆಮ್ಮೆಯಿಂದ ಹಿಗ್ಗಿ ಟಿವಿಯಿಂದ ಓಡಾಡಿದಳು.
ಒಕ್ಕಲಿಗರ ಪಾಲವ್ವ ಅಂದು ತನ್ನ ಹಸು ಕರೆದ ಹಾಲನ್ನೆಲ್ಲ ವೆಂಕಣ್ಣಯ್ಯನಿಗೆ ಕುಡಿಯಲೆಂದು ತಂದಿತ್ತಳು. ಮನೆ ಮನೆಯಿಂದಲೂ ತರಕಾರಿ, ಹಣ್ಣು, ಹೂವು, ಮೊಸರು, ತುಪ್ಪಗಳು ಸುಬ್ಬಣ್ಣವನವರ ಮನೆಯಲ್ಲಿ ಬಂದು ಬಿದ್ದವು. ಊರಿನಲ್ಲಿರುವ ಗಂಡು ಹೆಣ್ಣುಗಳೆಲ್ಲರ ಬಾಯಲ್ಲಿ ವೆಂಕಣ್ಣಯ್ಯ BA ಪಾಸು ಮಾಡಿದ ಸುದ್ದಿಯೇ. ಊರಿನ ಕಲಾವಿದರು ಸುಬ್ಬಣ್ಣನವರು ರಚಿಸಿದ ಶನಿ ಮಹಾತ್ಮೆ ನಾಟಕವನ್ನು ಅಭಿನಯಿಸಿ ವೆಂಕಣ್ಣಯ್ಯನವರನ್ನು ಅಂದಿನ ಮುಖ್ಯ ಅತಿಥಿಯಾಗಿ ಕರೆದು ಸಂಭಾವಿಸಿದರು. ಒಂದು ವಾರ ಕಾಲ ಊರಿನಲ್ಲೆಲ್ಲ ಹಬ್ಬದ ಸಡಗರ. ಮನೆಯೆಲ್ಲವೂ ಬಂಧು ಬಾಂಧವರಿಂದ ತುಂಬಿ ಮದುವೆಯ ಸಡಗರ ನಡೆದಿತ್ತು. ಮನೆ ಮನೆಯಿಂದಲೂ ವೆಂಕಣ್ಣಯ್ಯನಿಗೆ ಊಟ ತಿಂಡಿಗಳಿಗೆ ಆಹ್ವಾನ. ಸುತ್ತಮುತ್ತಿನ 10 ಹಳ್ಳಿಗಳ ಜನ ಬಂದು ವೆಂಕಣ್ಣಯ್ಯನ ದರ್ಶನ ಪಡೆದು ಧನ್ಯರಾದರು. ವೆಂಕಣ್ಣಯ್ಯ ಪದವೀಧರನಾದ ಸಂತೋಷ ಸಮಾಚಾರವನ್ನು ಸುಬ್ಬಣ್ಣನವರು ತಮ್ಮ ಬಂಧು ಬಾಂಧವರಿಗೆಲ್ಲ ಪತ್ರ ಬರೆದು ತಿಳಿಸಿದರು. ಅದನ್ನು ಕೇಳುತ್ತಲೇ ಅವರೆಲ್ಲೂ ಸಕುಟುಂಬ ಸಪರಿವಾರವಾಗಿ ತಳುಕಿಗೆ ಬಂದಿಳಿದರು. ಮೊಳಕಾಲ್ಮೂರುವಿನಲ್ಲಿ ಶೇಕದಾರರಾಗಿದ್ದ ಶ್ರೀನಿವಾಸರಾಯರು ಸುದ್ದಿಯನ್ನು ಕೇಳುತ್ತಲೇ ಹೇಗಿದ್ದವರು ಹಾಗೆಯೇ ತಮ್ಮ ಕುದುರೆ ಏರಿ ತಳುಕಿಗೆ ಬಂದರು. ತಾವು ಸಾಧಿಸಲಾರದೆ ಹೋದ ಬಾಳ ಹೆಗ್ಗುರಿಯನ್ನು ವೆಂಕಣ್ಣಯ್ಯ ಸಾಧಿಸಿದ್ದಾನೆ. ಈ ಉತ್ಸಾಹ ಅವರ ಮೈ ಮನಗಳನ್ನು ತುಂಬಿತ್ತು. ತಳುಕನ್ನು ಹೊಕ್ಕು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಅವರು ವೆಂಕಣ್ಣಯ್ಯ ಎಂದು ಕೂಗಿಕೊಳ್ಳುತ್ತಾ ಎಳೆಯ ಮಗುವಿನಂತೆ ಉತ್ಸಾಹದಿಂದ ಬಂದರು. ಅವನನ್ನು ಕಾಣುತ್ತಲೇ ಅವರು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಭದ್ರವಾಗಿ ತಬ್ಬಿಕೊಂಡು ಗದ್ಗದ ಕಂಠದಿಂದ BA ಪದವಿಯನ್ನು ಪಡೆದೆಯಾ ನನ್ನಪ್ಪ? ನಮ್ಮ ವಂಶಕ್ಕೆ ಕೀರ್ತಿಯ ಕಲಸವನ್ನು ಏರಿಸಿದೆಯಾ? ನಾವೇನು ಪುಣ್ಯ ಮಾಡಿದ್ದೆವೋ ನಿನ್ನಂತ ಮಗನನ್ನು ಪಡೆಯಲು ಎಂದು ಉದ್ಗರಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಓದುಗರು ಒಂದು ವಿಚಾರವನ್ನು ನೆನಪಿಗೆ ತಂದುಕೊಳ್ಳಬೇಕು. ಈ ಘಟನೆ ನಡೆದಿದ್ದು ಕ್ರಿಸ್ತಶಕ 1908ರಲ್ಲಿ. ಈಗಿನಂತೆ ಆಗ BA ಪದವಿ ಎಂಬುದು ಕಾಸಿಗೊಂದು ಕೊಸರಿಗೆರಡು ಆಗಿರಲಿಲ್ಲ. ಇಡೀ ಮೈಸೂರು ಸಂಸ್ಥಾನದಲ್ಲಿದ್ದ ಪದವೀಧರರನ್ನು ಕೈಬೆರಳುಗಳಿಂದ ಎಣಿಸಬಹುದಿತ್ತು. BA ಎಂಬುದು ಶಿಕ್ಷಣದ ಕೊನೆಯ ಘಟ್ಟ ಎಂಬುದು ಅಂದಿನ ಸಾಮಾನ್ಯ ಜನರ ನಂಬಿಕೆ. ಅವರಿವರ ಮಾತೇಕೆ, ಸುಬ್ಬಣ್ಣನವರೇ ಹಾಗೆ ತಿಳಿದಿದ್ದರು. ಆದ್ದರಿಂದಲೇ ಅವರು ತಮ್ಮನೊಡನೆ, ಸೀನು, ಇನ್ನು ನಮ್ಮ ವೆಂಕಣ್ಣಯ್ಯ ಅಮಲ್ದಾರಿಯಂತಹ ಯಾವುದಾದರೊಂದು ದೊಡ್ಡ ಉದ್ಯೋಗಕ್ಕೆ ಸೇರಲಪ್ಪ, ಓದೆಂಬುದು ಕೊನೆಯಾದ ಆಗಾಯಿತಲ್ಲ ಎಂದರು. ಅದನ್ನು ಕೇಳಿ ಶ್ರೀನಿವಾಸರಾಯರಿಗೆ ನಗು ಬಂತು. ಅಣ್ಣ, ವಿದ್ಯೆಗೆ ಕೊನೆಯುಂಟೆ? MA, BL, MCS, ICS ಇನ್ನು ಎಷ್ಟೋ ಪರೀಕ್ಷೆಗಳಿವೆ. ದೇವರು ಅನುಕೂಲ ಕೊಟ್ಟರೆ ಇಂಗ್ಲೆಂಡಿಗೆ ಕಳಿಸಬಹುದು ಮುಂದಕ್ಕೆ ಓದಲೆಂದು. ಅಣ್ಣ, ನಮ್ಮ ಪುಟ್ಟನಿಗೆ ಇನ್ನೂ ಕೆಲಸಕ್ಕೆ ಸೇರುವ ವಯಸ್ಸಾಗಿಲ್ಲ. 12 ವರ್ಷ ಓದಿ BL ಪಾಸು ಮಾಡಲಿ. ಎತ್ತಿಕೊಳ್ಳುವ ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಆಗುತ್ತಾನೆ. ಪುಣ್ಯವಿದ್ದರೆ 10 ವರ್ಷಗಳಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಬಹುದು ನೋಡು. ಆ ವೆಂಕಟಶಾಮಣ್ಣ 3 ವರ್ಷಗಳ ಕೆಳಗೆ BL ಪಾಸ್ ಮಾಡಿ ಅಡ್ವೊಕೇಟ್ ಆದ. ನಿನಗೆ ಸೆಷನ್ ಜಡ್ಜ್ ಕೆಲಸ ಕೊಡುತ್ತೇವೆ ಬಾ ಎಂದು ಸರ್ಕಾರ ಆತನನ್ನು ಬೇಡಿಕೊಳ್ಳುತ್ತಿದೆ. ಮೊನ್ನೆ ದಿವಾನರೇ ಆತನನ್ನು ಕರೆಸಿ ಕೇಳಿದರಂತೆ. ಆತ ಇನ್ನೂ ದೊಡ್ಡ ಪದವಿ ಬೇಕೆಂದು ಅದನ್ನು ತಿರಸ್ಕರಿಸಿದನಂತೆ. ತಿರುಪತಿ ತಿಮ್ಮಪ್ಪನ ಕೃಪೆಯೆಂದಿದ್ದರೆ ನಮ್ಮ ಪುಟ್ಟ ಒಂದಲ್ಲ ಒಂದು ರೆವಿನ್ಯೂ ಕಮಿಷನರ್ ಆಗಬಹುದು ಎಂದರು. ತಮ್ಮ ಮಗನಿಗೆ ದಿವಾನನ ಪದವಿ. ಆ ಮಾತು ಕೇಳಿಯೇ ಸುಬ್ಬಣ್ಣನವರಿಗೆ ದಿವಾನನ ತಂದೆ ತಾವೆಂಬಂತೆ ಭಾಸವಾಯಿತು. ಅವರು, ಶೀನಿ, ಇದೆಲ್ಲ ನನಗೇನು ಗೊತ್ತಾಗುತ್ತದೆಯಪ್ಪ? ಅವನ ಓದು, ನೌಕರಿಗಳ ಜವಾಬ್ದಾರಿ ಏನಿದ್ದರೂ ನಿನಗೆ ಸೇರಿದುದು. ನಿನ್ನ ಇಷ್ಟ ಬಂದ ಹಾಗೆ ಮಾಡು. ಅಗತ್ಯವಿದ್ದರೆ ಈ ವಿಚಾರವನ್ನೆಲ್ಲ ನೀನೇ ನಿನ್ನ ಮಗನಿಗೆ ಹೇಳು ಎಂದರು. ಶ್ರೀನಿವಾಸರಾಯರು ವೆಂಕಣ್ಣಯ್ಯನನ್ನು ಕೂಗಿ ಕರೆದು, ಪುಟ್ಟ, ನೀನೀಗ ಪದವೀಧರನಾಗಿದ್ದಿ, ಮುಂದೆ ಏನು ಮಾಡಬೇಕೆಂದಿದ್ದೀಯಾ ಎಂದು ಕೇಳಿದರು. ಆ ವೇಳೆಗೆ 2 ಮಕ್ಕಳ ತಂದೆಯಾಗಿದ್ದ ಆ ಪುಟ್ಟ, ಚಿಕ್ಕಪ್ಪ, ಈ ವಿಚಾರ ಯೋಚನೆಯೇ ಮಾಡಿಲ್ಲ. ನೀವಿದ್ದೀರಿ, ಅಪ್ಪ ಇದ್ದಾರೆ, ಹಿರಿಯರಾದ ನೀವಿಬ್ಬರೇ ಹೇಗೆ ಹೇಳಿದರೋ ಹಾಗೆ ಮಾಡುತ್ತೇನೆ ಎಂದ. ಆಗ ಚಿಕ್ಕಪ್ಪ ಹೇಳಿದರು, ನೀನೀಗ ಬೊಂಬಾಯಿಗೆ ಹೋಗಿ BL ಪರೀಕ್ಷೆಗೆ ಓದು. ನಾನೀಗ ಶೇಕದಾರನಾಗಿದ್ದೇನೆ, ಸಂಬಳ ಹೆಚ್ಚಾಗಿದೆ. ಸ್ವಲ್ಪ ಕಷ್ಟಪಟ್ಟರೆ ನಿನ್ನ ಓದಿನ ಖರ್ಚನ್ನೆಲ್ಲ ನಾನೇ ವಹಿಸಿಕೊಳ್ಳಬಲ್ಲೆ. ನೀನು ಜಾಣ, ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಹೇಗೋ ಸುಧಾರಿಸಿಕೊಂಡು ಹೋಗಬಲ್ಲೆ ಎಂದರು. ವೆಂಕಣ್ಣಯ್ಯ ತದಾಸ್ತು ಎಂದ. ಶ್ರೀನಿವಾಸರು ಬಹು ಕಷ್ಟದಿಂದ ಕಾಸಿಗೆ ಕಾಸು ಕೂಡಿಸಿ ಒಟ್ಟು ಮಾಡಿಟ್ಟುಕೊಂಡಿದ್ದ 100 ರೂಪಾಯಿಗಳನ್ನು ಒಂದು ಚೀಲದಲ್ಲಿ ಹಾಕಿ ಅವನ ಕೈಗಿತ್ತರು.
ಮಗನನ್ನು ಬಹುದೂರ ದೇಶವಾದ ಬೊಂಬಾಯಿಗೆ ಕಳಿಸಲು ಲಕ್ಷ್ಮೀದೇವಮ್ಮನವರ ತಾಯಿ ಕರುಳು ಹಿಂಡಿದಂತಾಯಿತು. ಆದರೆ ಮಗ ದಿವಾನನಾಗಬೇಕೆಂಬ ದೂರದ ಆಸೆ ಆಕೆಯ ಆತಂಕವನ್ನು ಕಬಳಿಸಿಬಿಟ್ಟಿತ್ತು. ಆಕೆ ಕಣ್ತುಂಬ ನೀರು ತುಂಬಿಕೊಂಡು ಸುಖವಾಗಿ ಹೋಗಿ ಬಾರಪ್ಪ ಎಂದು ಬಾಯ್ತುಂಬ ಅರಸಿ ಬೀಳ್ಕೊಟ್ಟಳು. ವೆಂಕಣ್ಣಯ್ಯ ಬೊಂಬಾಯಿಗೆ ಹೋದಾಗ ಮೈಸೂರಿನಲ್ಲಿ ಆತನ ಗೆಳೆಯರೆನಿಸಿದ್ದ 3 ಅಲ್ಲಿಗೆ ಹೋಗಿ BL ತರಗತಿಗೆ ಸೇರಿದ್ದರು. ಆರಂಭದಲ್ಲಿ ಅವರೇ ವೆಂಕಣ್ಣಯ್ಯನ ಆಶ್ರಯದಾತರಾದರು. ಅವರು ಆತನನ್ನು ರೈಲು ನಿಲ್ದಾಣದಲ್ಲಿ ಎದುರುಗೊಂಡು ತಮ್ಮ ಕೊಠಡಿಗೆ ಕರೆದೊಯ್ದರು. ತಾವು ನೆಲೆಸಿದ್ದ ಕಾಲೇಜು ಹಾಸ್ಟೆಲ್ನಲ್ಲಿಯೇ ಆತನನ್ನು ತಮ್ಮ ಅತಿಥಿಯಾಗಿಟ್ಟುಕೊಂಡರು. ಆದರೆ ಅಲ್ಲಿನ ಖರ್ಚು ವೆಚ್ಚಗಳನ್ನು ಕಂಡು ವೆಂಕಣ್ಣಯ್ಯ ಹೌಹಾರಿದ. ತನ್ನಲ್ಲಿದ್ದ ನಿಧಿ ಅಲ್ಲಿನ ಖರ್ಚಿಗೆ ಏತಕ್ಕೂ ಸಾಲದು ಎನಿಸಿತು. ಆತನು ಮುಂದೊರೆದೆ ತಳಮಳದ ಸುಳಿಯಲ್ಲಿ ಸಿಕ್ಕಿರುವಾಗ ಒಂದು ಸಂಜೆ ಆತನ ಅದೃಷ್ಟ ದೇವತೆ ಆತನ ಸಂರಕ್ಷಣೆಗೆ ಧಾವಿಸಿ ಬಂದಳು. ಸಂಜೆ ಏಕಾಏಕಿಯಾಗಿ ರಸ್ತೆಯಲ್ಲಿ ಹೋಗುತ್ತಿರುವಾಗ ಪಕ್ಕದ ಕಟ್ಟಡದ ಮೇಲೆ ಶ್ವೇತಾಂಬರದ ಪ್ರೀ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಎಂಬ ನಾಮಫಲಕ ಕಣ್ಣಿಗೆ ಬಿತ್ತು. ವೆಂಕಣ್ಣಯ್ಯ ಆ ನಾಮಫಲಕವನ್ನು ಹೊತ್ತಿದ್ದ ಭವ್ಯ ಭವನವನ್ನು ಪ್ರವೇಶಿಸಿದ. ಬಾಗಿಲ ಬಳಿಯೇ ಇದ್ದ ಕೊಠಡಿಯೊಂದರಲ್ಲಿ ಅಲ್ಲಿನ ವಾರ್ಡನ್ ಕುಳಿತಿದ್ದರು. ವೆಂಕಣ್ಣಯ್ಯನವರು ಅವರನ್ನು ಕಂಡು ತನ್ನ ಇತಿಹಾಸವನ್ನೆಲ್ಲ ಅವರಲ್ಲಿ ತೋಡಿಕೊಂಡರು. ಅವರು ಆತನಿಗೆ ಉಚಿತವಾದ ಊಟ ವಸನಗಳನ್ನು ನೀಡಿದರು. ಆದರೆ ಕಾಲೇಜಿನ ಶುಲ್ಕ, ಪುಸ್ತಕಗಳು, ಕಾಫಿ ತಿಂಡಿ ಇತ್ಯಾದಿ 10 ಬಗೆಯ ಖರ್ಚು ವೆಚ್ಚಗಳಿಗೆ ಹಣ ಬೇಕಾಗಿತ್ತು. ಊರಿಗೆ ಪತ್ರ ಬರೆದು ಪ್ರಯೋಜನವಿಲ್ಲ. ಅಲ್ಲಿಯೇ ಏನಾದರೊಂದು ಉದ್ಯೋಗವನ್ನು ಹಿಡಿದು ತನ್ನ ಸಮಸ್ಯೆಯನ್ನು ತಾನೇ ಪರಿಹರಿಸಿಕೊಳ್ಳಬೇಕು. ಈ ಕಾರಣದಿಂದಲೇ ಆತ ಹಗಲು ಕಾಲೇಜನ್ನು ಸೇರದೆ ನೈಟ್ ಕಾಲೇಜ್ ಫಾರ್ BL ರಾತ್ರಿ ಕಾಲೇಜನ್ನು ಸೇರಿದ. 2 ವರ್ಷಗಳ ಕಾಲ ಬೊಂಬಾಯಿಯಲ್ಲಿ ಹೇಗೆ ಕಳೆಯುವುದು ಎಂಬ ಯೋಚನೆಯಲ್ಲಿ ತೊಳಲುತ್ತಿರುವಾಗ ಆತನ ಅದೃಷ್ಟ ದೇವತೆ ಮತ್ತೊಮ್ಮೆ ಆತನಿಗೆ ಮಾರ್ಗದರ್ಶನ ನೀಡಿತು. ಒಂದು ದಿನ ಆತ ತಂದೆಗೆ ಪತ್ರ ಬರೆಯಲೆಂದು ಕಾರ್ಡನ್ನು ತೆಗೆದುಕೊಳ್ಳುವುದಕ್ಕಾಗಿ ಪೋಸ್ಟ್ ಆಫೀಸ್ಗೆ ಹೋದ. ಕಾರ್ಡು ಕೊಡುವ ಗುಮಾಸ್ತೆ ಕನ್ನಡಿಗನಾಗಿರಬೇಕೇ? ಆಗ ಬೊಂಬಾಯಿಯಲ್ಲಿ ಈಗ ಇರುವ ಹಾಗೆ ಕನ್ನಡಿಗರ ಸಂಖ್ಯೆ ಹೇಳಿಕೊಳ್ಳುವಷ್ಟು ಹೆಚ್ಚಾಗಿರಲಿಲ್ಲ. ಕನ್ನಡಿಗರೆಂದು ಹೇಳಿಕೊಳ್ಳುವಂತಹ ಸಂಘ ಸಂಸ್ಥೆಗಳು ಇರಲಿಲ್ಲ. ಆದ್ದರಿಂದ ಒಬ್ಬ ಕನ್ನಡಿಗ ಮತ್ತೊಬ್ಬ ಕನ್ನಡಿಗನನ್ನು ಕಂಡಾಗ ಮರಳುಗಾಡಿನಲ್ಲಿ ಒಯಾಸಿಸ್ ಕಂಡಷ್ಟು ಸಂತೋಷವಾಗುವುದು ಸಹಜವಾಗಿಯೇ ಇತ್ತು. ಆದ್ದರಿಂದ ಪರಸ್ಪರ ಪರಿಚಯವಾದೊಡನೆ ಅವರಿಬ್ಬರು ಗಳಸ್ಯ ಕಂಠಸ್ಯ ಎಂಬುವಂತಹ ಗೆಳೆಯರಾದರು. ವೆಂಕಣ್ಣಯ್ಯ BA ಪದವೀಧರ BL ಓದಲು ಬಂದಿದ್ದಾನೆ ಎಂಬುದನ್ನು ಕೇಳಿ ಆ ಗುಮಾಸ್ತನಿಗೆ ತನ್ನ ಹೊಸ ಗೆಳೆಯನಲ್ಲಿ ಎಲ್ಲಿಲ್ಲದ ಆದರ ಗೌರವಗಳು ಮೂಡಿದವು. ಆತ ತನ್ನ ಕೆಲಸವನ್ನು ಬದಿಗಿಟ್ಟು ವೆಂಕಣ್ಣಯ್ಯನನ್ನು ಕಾಫಿಗೆಂದು ಹತ್ತಿರದ ಹೋಟೆಲ್ಗೆ ಕರೆದುಕೊಂಡು ಹೋದ. ಆತನ ಹಿಂದು ಮುಂದುಗಳನ್ನೆಲ್ಲ ಕೇಳಿದ ಮೇಲೆ ಆ ಗುಮಾಸ್ತ, ವೆಂಕಣ್ಣಯ್ಯನವರೇ, ನಮ್ಮ ಪ್ರಧಾನ ಕಚೇರಿಯಲ್ಲಿ ಒಬ್ಬ ಗುಮಾಸ್ತನ ಕೆಲಸ ಖಾಲಿ ಇದೆ. ನೀವು ಆ ಕೆಲಸಕ್ಕೆ ಒಂದು ಅರ್ಜಿಯನ್ನು ಬರೆದು ನನ್ನ ಕೈಲಿ ಕೊಡಿ. ಅಲ್ಲಿನ ಮುಖ್ಯಾಧಿಕಾರಿ ನನಗೆ ಗೊತ್ತಿರುವವರು. ನಾನು ಅವರಿಗೆ ಹೇಳಿ ಆ ಕೆಲಸವನ್ನು ನಿಮಗೆ 50 ರೂಪಾಯಿಗಳ ಸಂಬಳ ಬರುತ್ತದೆ. ಯಾವ ತೊಂದರೆಯೂ ಇಲ್ಲದೆ ನೀವು ನಿಮ್ಮ ಪಾಠ ಪ್ರವಚನಗಳನ್ನು ನಡೆಸಿಕೊಂಡು ಹೋಗಬಹುದು. ವೆಂಕಣ್ಣಯ್ಯರವರು ಹೇಳಿದಂತೆಯೇ ಮಾಡಿದ. ಮರುದಿನವೇ ಆತನಿಗೆ ಕರೆ ಬಂತು. ಆತ ಅಂಚೆ ಕಚೇರಿಯಲ್ಲಿ ಗುಮಾಸ್ತನಾದ. ತನ್ನ ತೊಡಕುಗಳೆಲ್ಲ ಬಗೆಹರಿದುಕೊಂಡವೆಂದು ವೆಂಕಣ್ಣಯ್ಯ ಸಮಾಧಾನ ಪಟ್ಟುಕೊಂಡ. ತನ್ನ ಸಂಬಳದ ಹಣದಲ್ಲಿ ಸ್ವಲ್ಪವನ್ನು ಕಡುಕಷ್ಟದಲ್ಲಿದ್ದ ತಂದೆಯವರಿಗೆ ಕಳುಹಿಸುವುದೆಂದು ನಿರ್ಧರಿಸಿದ. ವೆಂಕಣ್ಣಯ್ಯನ ವಿದ್ಯಾಭ್ಯಾಸ ಯಾವ ಆತಂಕವೂ ಇಲ್ಲದೆ ಮುಂದುವರಿಯಿತು. ಆತ ಮೊದಲ ವರ್ಷದ FL ತರಗತಿಯಲ್ಲಿ ತೇರ್ಗಡೆಯಾಗಿ BL ವ್ಯಾಸಂಗವು ಸಲೀಸಾಗಿ ನಡೆದುಕೊಂಡು ಹೋಗುತ್ತಿತ್ತು. ಆಗಾಗ ಹೆಂಡತಿ ಮಕ್ಕಳ ಜ್ಞಾಪಕಕ್ಕೆ ಬರುತ್ತಿದ್ದರಾದರೂ ಆತ ತನ್ನ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವಷ್ಟು ಅಲ್ಪಮತಿಯಾಗಿರಲಿಲ್ಲ. ಆದರೆ ಆತ BL ಪದವೀಧರನಾಗುವುದು ದೈವೇಚ್ಛೆಗೆ ಬರಲಿಲ್ಲವೋ ಏನೋ. ಕನಸು ಮನಸ್ಸಿನಲ್ಲೂ ನೆನೆಸದಂತಹ ಘಟನೆಯೊಂದು ನಡೆದು ಪರೀಕ್ಷೆ ಇನ್ನು 3 ತಿಂಗಳಿದೆ ಎನ್ನುವಾಗ ಆತನ ವಿದ್ಯಾಭ್ಯಾಸ ಕೊನೆಗೊಳ್ಳಬೇಕಾಯಿತು. ಆತ ಮೇಲಾಧಿಕಾರಿಯೊಬ್ಬ ಮಹಾರಾಷ್ಟ್ರದವನು. ಅವನಿಗೆ ತಾನು ದಕ್ಷಿಣದ ಅಧಿಕಾರಿ ಎಂಬ ಅಹಂಕಾರ. ಉಳಿದವರೆಲ್ಲ ಕೆಲಸಕ್ಕೆ ಬಾರದವರೆಂಬ ಭಾವನೆ. ಅವನ ಕೆಟ್ಟ ಕಣ್ಣು ವೆಂಕಣ್ಣಯ್ಯನ ಮೇಲೆ ನೆಟ್ಟಿತು. ಈ ಹೊಸಬಾಸದ ಅಸನ್ಮುಖಿ ಕೆಲಸಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಸರ್ವಜನಾನುರಾಗಿಯಾಗಿ ಹೋಗಿದ್ದಾನೆ. ಕಚೇರಿಯ ಮುಖ್ಯಾಧಿಕಾರಿಗಳಿಗೂ ಅವನಲ್ಲಿ ಮಮತೆ. ಅವನಲ್ಲಿ ಹುಡುಕಿದರೂ ಹುಳುಕು ಸಿಗುತ್ತಿಲ್ಲ.
ಇದನ್ನು ಕಂಡು ಆ ಮೇಲಾಧಿಕಾರಿಗೆ ಎಲ್ಲಿಲ್ಲದ ಅಸೂಯೆ. ಏನಾದರೂ ಒಂದು ನೆಪ ಎತ್ತಿಕೊಂಡು ಅವನು ವೆಂಕಣ್ಣಯ್ಯನನ್ನು ಗೇಲಿ ಮಾಡುತ್ತಿದ್ದ. ವೆಂಕಣ್ಣಯ್ಯ ಅಲ್ಲಿದ್ದ ಇತರರೊಡನೆ ತಾನೂ ನಗುತ್ತಾ ಆ ಅಧಿಕಾರಿಯ ಸಣ್ಣತನವನ್ನು ಅಲ್ಲಿದ್ದವರಿಗೆಲ್ಲ ಮನದಟ್ಟು ಮಾಡಿಕೊಡುತ್ತಿದ್ದ. ಹೀಗಿರಲು ಒಂದು ದಿನ ಯಾವುದೋ ವಿಷಯಗಳಿಗೆಯಲ್ಲಿ ಅವನ ಕ್ಯೂಚೆಯಷ್ಟೇ ವೆಂಕಣ್ಣಯ್ಯನನ್ನು ಕೆರಳಿಸಿತು. ಆ ತಲೆಕೆಟ್ಟ ಅಧಿಕಾರಿ ಕನ್ನಡಿಗರೆಲ್ಲ ಬುದ್ಧಿಹೀನರು, ಶುದ್ಧ ಹೇಡಿಗಳು, ಆತ್ಮಾಭಿಮಾನ ಶೂನ್ಯರು, ಕಾಸಿಗಾಗಿ ಕತ್ತೆ ಕಾಲು ಕಟ್ಟುವವರು, ಶುದ್ಧ ಸ್ವಾರ್ಥಿಗಳು ಇತ್ಯಾದಿಯಾಗಿ ಬಾಯಿಗೆ ಬಂದಂತೆ ಬೊಗಳುತ್ತಿದ್ದ. ಆತನ ಒಂದೊಂದು ಮಾತು ವೆಂಕಣ್ಣಯ್ಯನ ಶಾಂತಿಯನ್ನು ಕಲಕುತ್ತಿತ್ತು. ಸಾತ್ವಿಕನಾದ ಆತ ಕ್ರಮೇಣ ಕೆರಳಿ ಕೆಂಡವಾದ. ಕಿಡು ನುಡಿಗಳು ಆತನ ಹೃದಯಕ್ಕೆ ತಾಗುತ್ತಲೇ ಆತ ಜ್ವಲಂತ ಅಗ್ನಿಪರ್ವತನವಾದ. ಆ ಅಧಿಕಾರಿಯತ್ತ ತಿರುಗಿ ಶಟ್ ಅಪ್ ಎಂದು ಗರ್ಜಿಸಿದ. ಆ ಗರ್ಜನೆಗೆ ಇಡೀ ಕಚೇರಿಯೇ ನಡುಗಿ ಹೋಯಿತು. ಸ್ವಂತ ವೆಂಕಣ್ಣಯ್ಯ ಈ ಕೋಪದಿಂದ ಅಪಾದ ಮಸ್ತಕವೂ ನಡುಗುತ್ತಾ ನಿಂತಿದ್ದ. ಮರು ನಿಮಿಷದಲ್ಲಿ ಆತ ತನ್ನ ಕೆಲಸಕ್ಕೆ ರಾಜೀನಾಮೆ ಬರೆದುಕೊಟ್ಟು ಸಿಡಿಲಿನಂತೆ ಆ ಕಚೇರಿಯಿಂದ ಹೊರಕ್ಕೆ ಬಂದ. ಯಾರು ಎಷ್ಟು ಸಮಾಧಾನ ಮಾಡಿದರೂ ಕೇಳದೆ ಬಿಎಲ್ಗೆ ಶರಣು ಹೊಡೆದು ಹುಟ್ಟುದೂರಿಗೆ ಹಿಂದಿರುಗಿದ. ವೆಂಕಣ್ಣಯ್ಯ ಪರೀಕ್ಷೆಗೆ ಕುಳಿತುಕೊಳ್ಳದೆಯೇ ಬೊಂಬಾಯಿಂದ ಏಕೆ ಹಿಂತಿರುಗಿದ ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಆ ವಿಚಾರವನ್ನು ಎತ್ತಿದವರಿಗೆಲ್ಲ ಆತನ ಮೌನವೇ ಪ್ರತ್ಯುತ್ತರವಾಗಿತ್ತು. ಆದರೆ ಬೊಂಬಾಯಿಯಲ್ಲಾದ ಕಟು ಅನುಭವ ಆತನ ಸ್ವಾಭಿಮಾನವನ್ನು ಬಡಿದೇಬಿಸಿತು. ಅವರ ಜೊತೆಯಲ್ಲಿಯೇ ಆತನ ನಾಡು, ನುಡಿ, ಸಾಹಿತ್ಯಗಳ ಅಭಿಮಾನ ಜಾಗೃತಗೊಂಡಿತ್ತು. ಆಗ ಇಡೀ ಭರತಖಂಡವೇ ಬ್ರಿಟಿಷರ ವಶವರ್ತಿಯಾಗಿತ್ತು. ತಾವು ಸ್ವತಂತ್ರರಾಗಬೇಕೆಂಬ ಭಾರತೀಯರ ಕೂಗು ಯಾವುದೋ ದೂರದ ಗುಹೆಯಿಂದ ಹೊರಟು ಅಲ್ಲಿಯೇ ಅಡಗುತ್ತಿತ್ತು. ಮಹಾರಾಜರು ಆಳುತ್ತಿದ್ದ ಮೈಸೂರು ಪ್ರಾಂತ್ಯದೊಳಗೆ ಅದು ಇನ್ನೂ ಪ್ರವೇಶಿಸಿಯೇ ಇರಲಿಲ್ಲ. ತಿರುಳು ಕನ್ನಡದ ತವರೂರೆನಿಸಿದ್ದ ಮೈಸೂರು ದೇಶದಲ್ಲಿ ಕನ್ನಡ ಆಡುಭಾಷೆಯ ಏನೋ ಆಗಿತ್ತು. ಆದರೆ ಅದು ಶಹರುಗಳನ್ನು ಬಿಟ್ಟು ಹಳ್ಳಿಗೆ ಹೋಗಿ ತಲೆಮೆರೆಸಿಕೊಂಡಿತ್ತು. ಪಟ್ಟಣಗಳಲ್ಲಿ ಕನ್ನಡದ ಗತಿ ಏನಾಗಿತ್ತು ಎಂಬುದನ್ನು ಕೈಲಾಸಂ ಅವರ ನಾಟಕಗಳು ವಿವರಿಸುತ್ತವೆ. ವಿದ್ಯಾಭ್ಯಾಸದಲ್ಲಿಯಂತೆಯೂ ಅದು ತನ್ನ ಮನೆಯಲ್ಲಿಯೇ ಗುಲಾಮನಂತಿತ್ತು. ಕನ್ನಡ ಗಂಧವೇ ಇಲ್ಲದ ಸಂಸ್ಕೃತ ಪಂಡಿತರು ಕಾಲೇಜಿನ ಅಧ್ಯಾಪಕರಾದದ್ದು ಉಂಟು. ಅವರು ಕನ್ನಡ ಕಲಿತವರಾಗಲಿ ಸಂಸ್ಕೃತ ಕಲಿತವರಾಗಲಿ ಅವರಿಗಿದ್ದ ಸ್ಥಾನಮಾನಗಳು ಅತ್ಯಂತ ಕೆಳಮಟ್ಟದಾಗಿತ್ತು. ಶಾಲು ಹೊದ್ದು ತಲೆಗೆ ಪೇಟ ಸುತ್ತಿಕೊಂಡು ಬರುತ್ತಿದ್ದ ಅವರನ್ನು ಸೂಟು ಬೂಟುಗಳನ್ನು ಧರಿಸಿದ ಇತರ ಅಧ್ಯಾಪಕರಿರಲಿ, ಅವರ ವಿದ್ಯಾರ್ಥಿಗಳ ಅವರ ಎದುರಿನಲ್ಲಿಯೇ ಹಾಸ್ಯ ಮಾಡಿಕೊಂಡು ನಗುತ್ತಿದ್ದರು. ಎಷ್ಟೋ ಜನ ವಿದ್ಯಾರ್ಥಿಗಳು ಕನ್ನಡಕ್ಕೆ ಬದಲಾಗಿ ಫ್ರೆಂಚ್ ಭಾಷೆಯನ್ನೋ ಜರ್ಮನ್ ಭಾಷೆಯನ್ನೋ ದ್ವಿತೀಯ ಭಾಷೆಯಾಗಿ ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಒಮ್ಮೊಮ್ಮೆ ಅದ್ವಿತೀಯರಾದ ವಿದ್ವಾಂಸರು ಕನ್ನಡ ಅಧ್ಯಾಪಕರಾದದ್ದುಂಟು. ಆದರೂ ಅವರಿಗಿದ್ದ ಸ್ಥಾನಮಾನಗಳು ಮಾತ್ರ ಅತ್ಯಂತ ಕೆಳದರ್ಜೆಯದು. ಆ ಕಾಲದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಇನ್ನೂ ಸ್ಥಾಪನೆಯಾಗಿರಲಿಲ್ಲ. ಆಗಿನ ಕಾಲದ ಪ್ರೌಢಶಾಲೆಗಳನ್ನು ಒಳಗೊಂಡಿದ್ದ ಮೈಸೂರಿನ ಮಹಾರಾಜ ಕಾಲೇಜು ಮತ್ತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮದ್ರಾಸ್ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳಾಗಿದ್ದವು. ಮೈಸೂರಿನ ಕಲಾ ವಿದ್ಯಾರ್ಥಿಗಳು, ಬೆಂಗಳೂರಿನ ವಿಜ್ಞಾನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾದರೆ ಮದ್ರಾಸಿಗೋ ಬೊಂಬಾಯಿಗೋ ಕಲ್ಕತ್ತೆಗೋ ಹೋಗಬೇಕಾಗಿತ್ತು. ಮದ್ರಾಸಿನಲ್ಲಿ ಕನ್ನಡ ಎಂಎ ಓದುವುದಕ್ಕೆ ಆಗ ತಾನೇ ಅವಕಾಶ ನೀಡಲಾಗಿತ್ತಾದರೂ ಅದನ್ನು ಓದ ಬಯಸುವವರು ಯಾರೂ ಇರಲಿಲ್ಲ. ಹೀಗೆ ಕಡೆಯ ಗೂಟಕ್ಕೆ ಕಟ್ಟಿ ಹಾಕಿದ್ದ ಕನ್ನಡ ಎಂಎಯನ್ನು ಓದಬೇಕೆಂದು ವೆಂಕಣ್ಣಯ್ಯ ನಿಶ್ಚಯಿಸಿದ. ಆ ನಿಶ್ಚಯವನ್ನು ತಂದೆಗೆ ತಿಳಿಸಿ ಅವರ ಅಪ್ಪಣೆಯನ್ನು ಪಡೆದು ಮೈಸೂರಿಗೆ ಹೊರಟು ಬಂದ. ವೆಂಕಣ್ಣಯ್ಯ ಕನ್ನಡ ಎಂಎ ಓದುತ್ತಾರೆಂಬ ಸುದ್ದಿ ಯಾವಳೋ ಒಬ್ಬಳು 4 ಮಕ್ಕಳನ್ನು ಏಕಕಾಲಕ್ಕೆ ಎತ್ತಳಂತೆ ಎಂಬ ವಿಶೇಷ ಸಮಾಚಾರದಂತೆ ಅವರ ಗೆಳೆಯರಲ್ಲಿ ಪ್ರಚಾರವಾಯಿತು. ಅದನ್ನು ಕೇಳಿದವರೆಲ್ಲ ಮೂಗು ಮುರಿಯುವವರೇ. ಕೆಲವರಂತೂ ಪ್ರತ್ಯಕ್ಷವಾಗಿಯೇ ಅವರನ್ನು ಪ್ರಶ್ನಿಸಿದರು, ಏನು ವೆಂಕಣ್ಣಯ್ಯ, ನೀವು ಕನ್ನಡದ ಎಂಎ ಆಗುತ್ತೀರಾ ಎಂದು. ವೆಂಕಣ್ಣಯ್ಯ ಅವರೊಡನೆ ತಾವೂ ನಗುತ್ತಾ, ಹೌದು ಹೌದು, ವಿದೇಶಿ ದನಗಳನ್ನು ಸಾಕುವುದು ಕಷ್ಟ. ನಮ್ಮ ಸ್ವದೇಶಿ ಎಮ್ಮೆ ಆದರೆ ಆದಿ ಬೀದಿಯ ಹುಲ್ಲನ್ನು ಮೇಯ್ದು ಹೊಳೆಯಲ್ಲಿ ನೀರು ಕುಡಿದು ಮನೆಗೆ ಬಂದೊಡನೆಯೇ ತಂಬಿಗೆ ತುಂಬಾ ಹಾಲು ಕರೆಯುತ್ತದೆ. ಅಷ್ಟರಿಂದಲೇ ನಾನು ತೃಪ್ತ ಎನ್ನುತ್ತಿದ್ದರು. ಕನ್ನಡ ಎಂಎ ಪರೀಕ್ಷೆಗೆ ಕನ್ನಡದೊಡನೆ ಸಂಸ್ಕೃತ ಮತ್ತು ತೆಲುಗು ಪ್ರಶ್ನೆ ಪತ್ರಿಕೆಗಳಿಗೂ ಉತ್ತರಿಸಬೇಕಾಗಿತ್ತು. ಆ ಉತ್ತರ ಪತ್ರಿಕೆಗಳನ್ನು ಓದಿ ಬೆಲೆ ಕಟ್ಟುವವರು ಬಹುಮಟ್ಟಿಗೆ ಸಂಸ್ಕೃತ ವಿದ್ವಾಂಸರೇ. ಆದ್ದರಿಂದ ಸಂಸ್ಕೃತಕ್ಕೆ ಹೆಚ್ಚು ಗಮನ ಅಗತ್ಯವಾಗಿತ್ತು. ವೆಂಕಣ್ಣಯ್ಯ 1910ರಿಂದ 1912ರವರೆಗೆ ಮೈಸೂರಿನಲ್ಲಿ ನಿಂತು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು.
ಆಗಿನ ಕಾಲದಲ್ಲಿ ಸುಪ್ರಸಿದ್ಧ ಕನ್ನಡ ವಿದ್ವಾಂಸರೆನಿಸಿದ್ದ ತಿಪ್ಪಯ್ಯ ಶಾಸ್ತ್ರಿಗಳನ್ನು ಕನ್ನಡಕ್ಕೂ ಮಹಾರಾಜ ಕಾಲೇಜಿನಲ್ಲಿ ಆಗ ತಾನೇ ತೆಲುಗು ಪಂಡಿತರಾಗಿ ಬಂದಿದ್ದ ರಾಳಪಳ್ಳಿ ಅನಂತಕೃಷ್ಣ ಶರ್ಮರನ್ನು ತೆಲುಗಿಗೂ ಆಶ್ರಯಿಸಿ ಅವರು ಅಭ್ಯಾಸ ಮಾಡುತ್ತಿದ್ದರು. ಪಠ್ಯ ಪುಸ್ತಕಗಳನ್ನು ಆಳವಾಗಿ ಓದಿ ಅಭ್ಯಾಸ ಮಾಡಿದುದು ಬಹುಶಃ ಅವರು ಈ MA ಪರೀಕ್ಷೆಗೆ ಮಾತ್ರವೇ ಎಂದು ಹೇಳಬಹುದು. ಅವರು ಸಂಸ್ಕೃತಕ್ಕೂ ತಕ್ಕ ಗುರುವೊಬ್ಬರನ್ನು ಅರಸುತ್ತಿರುವಾಗ ಅವರಿಗೆ ಶ್ರೀಕಂಠ ಶಾಸ್ತ್ರಿಗಳ ಪರಿಚಯವಾಯಿತು. ಶ್ರೀಕಂಠ ಶಾಸ್ತ್ರಿಗಳು ಚಿತ್ರದುರ್ಗದ ಸುಪ್ರಸಿದ್ಧ ವೈದಿಕ ಮನೆತನವೊಂದಕ್ಕೆ ಸೇರಿದವರು. ಅವರು ವೆಂಕಣ್ಣಯ್ಯನವರ ದೂರದ ಬಂಧುಗಳು ಆಗಿದ್ದರು. ಅವರಿಗಿಬ್ಬರಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ವಯಸ್ಸು. ಇಬ್ಬರಿಗೂ ವಿವಾಹವಾಗಿತ್ತು. ಗುರು ಒಂದು ಮಗುವಿನ ತಂದೆಯಾಗಿದ್ದರೆ ಶಿಷ್ಯ 2 ಮಕ್ಕಳ ತಂದೆಯಾಗಿದ್ದರು. ಅವರ ಹೆಗ್ಗುರಿ, ಅವರ ದಾರಿಗಳು ಮಾತ್ರ ಭಿನ್ನವಾಗಿದ್ದವು. ಶಾಸ್ತ್ರಿಗಳು ಸಂಪ್ರದಾಯಶೀಲರು, ವೆಂಕಣ್ಣಯ್ಯನವರು ಸಂಪ್ರದಾಯ ವಿರೋಧಿಗಳಲ್ಲದಿದ್ದರೂ ಸ್ವತಂತ್ರ ಯೋಚನಾಪರರು. ಅಪ್ಪ ಹಾಕಿದ ಆಲದ ಮರವೆಂದು ಅದಕ್ಕೆ ನೇಣು ಹಾಕಿಕೊಳ್ಳುವವರಲ್ಲ. ಶ್ರೀಕಂಠ ಶಾಸ್ತ್ರಿಗಳು ಸಂಸ್ಕೃತವನ್ನು ಓದಿ ಭಾರತ ಸಂಸ್ಕೃತಿಯನ್ನು ತಮ್ಮ ಜನಮನದಲ್ಲಿ ಸ್ಥಿರಗೊಳಿಸಬೇಕೆಂಬ ಕಳಕಳಿಯಿಂದ ಇದ್ದವರು. ವೆಂಕಣ್ಣಯ್ಯನವರು ಕನ್ನಡ MA ಓದಿ ಕನ್ನಡಿಗರಲ್ಲಿ ಕನ್ನಡ ಪ್ರೇಮವನ್ನು ಎಚ್ಚರಗೊಳಿಸಬೇಕೆಂದು ಅವಣಿಸುತ್ತಿದ್ದವರು. ಶ್ರೀಕಂಠ ಶಾಸ್ತ್ರಿಗಳು ಮೈಸೂರಿನ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವಿದ್ವತ್ ಪರೀಕ್ಷೆಗೆ ಓದುತ್ತಿದ್ದರು. ಆತ ಒಳ್ಳೆ ಮಟ್ಟಸವಾದ ಹಾಳು, ವಿಶಾಲವಾದ ಹಣೆ, ನಕ್ಷತ್ರದಂತ ಮಿನುಗುತ್ತಿದ್ದ ಕಣ್ಣುಗಳು, ಸದಾ ಮುಗುಳ್ನಗೆಯನ್ನು ಮಿಡಿದಿರುವ ತುಟಿಗಳು, ಹಿತಮಿತ ಮಧುರೋಕ್ತಿಯ ಆ ವ್ಯಕ್ತಿಗೆ ಆಧ್ಯಾತ್ಮದಲ್ಲಿ ಅಪಾರವಾದ ಆಸಕ್ತಿ. ಸಂದರ್ಭ ಸನ್ನಿವೇಶಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವುದು ಆತನ ಸ್ವಭಾವ. ಆತ ಮಕ್ಕಳಲ್ಲಿ ಮಗು, ಹಿರಿಯರಲ್ಲಿ ಹಿರಿಯ, ಜ್ಞಾನಿಗಳ ಮಧ್ಯೆ ಪರಮಜ್ಞಾನಿ. ಕೋಪವೆಂದರೆ ಏನೆಂಬುದೇ ಆತನಿಗೆ ಗೊತ್ತಿಲ್ಲ. ಆತ ಸದಾ ಶಾಂತಮೂರ್ತಿ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಆತನೊಬ್ಬ ದೇವಮಾನವ. ವೆಂಕಣ್ಣಯ್ಯನವರಿಗೆ ಆತನೇನು ಅಪರಿಚಿತನಾಗಿರಲಿಲ್ಲ. ಆದರೆ ಪರಸ್ಪರ ಸೇರುವ ಅವಕಾಶವಿರಲಿಲ್ಲವಾದುದರಿಂದ ಹೆಚ್ಚು ಸಲಿಗೆ ಬೆಳೆದಿರಲಿಲ್ಲ. ಈಗ ಅವರು ಇಬ್ಬರು ಇಂದಿನ ಪರಿಚಯವನ್ನು ಪುನರ್ಜೀವನಗೊಳಿಸಿಕೊಂಡು ಪರಸ್ಪರ ಸೇರಿದರು. ಗೆಳೆತನ ಬೆಳೆಯಿತು. ಕ್ರಮಕ್ರಮವಾಗಿ ಜೀವ ಆತ್ಮಗಳಂತೆ ಅವರು ಬೆಸೆದು ಹೋದರು. ಮುಂದೆ ವೆಂಕಣ್ಣಯ್ಯನವರು ಸ್ವತಂತ್ರ ಜೀವಿಗಳಾದ ಮೇಲೆ ಈ ಶಾಸ್ತ್ರಿಗಳ ಛಾಯಾಚಿತ್ರವನ್ನು ದೇವರ ಮನೆಯಲ್ಲಿಟ್ಟು ಅದಕ್ಕೆ ಪುಷ್ಪಾಲಂಕಾರ ಮಾಡುತ್ತಿದ್ದುದುಂಟು. ಅನತಿ ಕಾಲದಲ್ಲಿಯೇ ಅವರಿಬ್ಬರು ಸೇರಿ ಪ್ರತ್ಯೇಕವಾದ ಕೊಠಡಿಯೊಂದನ್ನು ಮಾಡಿಕೊಂಡು ಒಟ್ಟಿಗೆ ವಾಸಿಸುತ್ತಿದ್ದರು. ವೆಂಕಣ್ಣಯ್ಯನವರು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಓದಿ ಅವರಿಗೆ ವಿವರಿಸುವರು. ಶಾಸ್ತ್ರಿಗಳು ಪ್ರಾಚ್ಯ ತತ್ವಶಾಸ್ತ್ರವನ್ನು ಸಂಸ್ಕೃತ ಸಾಹಿತ್ಯದೊಡನೆ ಪಾಠ ಮಾಡಿ ಹೇಳುವರು. ಈ ಬಗೆಯ ವಿನಯದಿಂದ ಇಬ್ಬರ ಜ್ಞಾನ ಭಂಡಾರಗಳು ಶ್ರೀಮಂತಗೊಳ್ಳುತ್ತಿದ್ದವು. ಶ್ರೀಕಂಠ ಶಾಸ್ತ್ರಿಗಳು ತಮ್ಮ ಪರೀಕ್ಷೆ ಮುಗಿಯುತ್ತಲೇ ತಮ್ಮ ಗಮ್ಯ ಸ್ಥಾನವಾದ ಅಗಡಿಗೆ ಹೊರಟು ಹೋದರು. ಧಾರವಾಡ ಜಿಲ್ಲೆಯಲ್ಲಿರುವ ಈ ಸಣ್ಣ ಹಳ್ಳಿಯಲ್ಲಿ ಶೇಷಾಚಲ ಭಗವಾನರೆಂಬ ದೊಡ್ಡ ಸಂತರೊಬ್ಬರು ಆನಂದವನವೆಂಬ ಒಂದು ಆಶ್ರಮವನ್ನು ಸ್ಥಾಪಿಸಿದ್ದರು. ಕಾರಣಾಂತರಗಳಿಂದ ತಮ್ಮ ಜನರಲ್ಲಿ ನಶಿಸಿ ಹೋಗುತ್ತಿರುವ ಆಸ್ತಿಕತೆಯನ್ನು ಪುನರುಜ್ಜೀವನಗೊಳಿಸಿ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಜನಮನದಲ್ಲಿ ಅರಳಿಸಬೇಕೆಂಬುದು ಅವರ ಹೆಗ್ಗುರಿಯಾಗಿತ್ತು. ಅವತಾರ ಪುರುಷರೆನಿಸಿದ ಅವರಲ್ಲಿ ಶಾಸ್ತ್ರಿಗಳಿಗೆ ಅಪಾರವಾದ ಭಕ್ತಿ. ಇದು ಅವರ ಮಡದಿಗೆ ಸರಿ ಬೀಳಲಿಲ್ಲ. ಆಕೆಯ ದೃಷ್ಟಿಯಲ್ಲಿ ಮೂಗು ಹಿಡಿದು ಕೂರುವುದು ಒಂದು ತೊಂಬರಾಟ. ಕಣ್ಣಿಗೆ ಕಾಣದ ಮೋಕ್ಷಕ್ಕಾಗಿ ಲೌಕಿಕ ಸುಖವನ್ನೆಲ್ಲ ತ್ಯಾಗ ಮಾಡುವುದು ಆಕೆಯ ದೃಷ್ಟಿಯಲ್ಲಿ ಒಂದು ಅವಿವೇಕ. ಲೌಕಿಕ ಸುಖದಲ್ಲಿ ಆಕೆಗೆ ತುಂಬಾ ಆಸಕ್ತಿ. ಎತ್ತು ಏರೆಗೆಳೆದರೆ ಕೋಣ ಕೆರೆಗೆಳೆಯಿತು ಎಂಬ ಗಾದೆಯಂತಿತ್ತು ಅವರ ಸಂಸಾರ ಜೀವನ. ಶಾಸ್ತ್ರಿಗೊಳ್ಳಲು ಅರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ. ಅವರು ಆನಂದವನ ಆಶ್ರಮದ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ನಿಂತು ತಮ್ಮ ಸಂಬಳವನ್ನೆಲ್ಲ ಹೆಂಡತಿಗೆ ಕಳಿಸಿಕೊಡುತ್ತಿದ್ದರು. ತಮ್ಮ ಬಾಳನ್ನೆಲ್ಲ ಶೇಷಾಚಲ ಭಗವಾನರ ಸೇವೆಗರ್ಪಿಸಿ ಅವರು ಸಾರ್ಥಕ ಜೀವಿಗಳಾದರು. ಧನ್ಯವಾದಗಳು.